ओ विद्या विरक्त्यादि सद्गुणभोगाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिगद्योतभास्करम् विद्यामान्यगुरुं वन्दे विद्याविद्योतभास्वरम् तपस्वाध्यायशुश्रूषा कृष्णपूजारतं मुनिम् विश्वेशमिष्टदं वन्दे परिव्राट्चक्रवर्तिनम् नो धत्ते जडतां न भङ्गमयते नीचस्थलं नेहते स्खालित्यं न च याति नैति कृशतां क्षोभं क्वचिन्नाञ्चते मानं नोज्जति नो जहाति च पदं व्यर्थं न कोकूयते कल्येयं जयतीर्थकोविदवचः कल्लोलिनी सेव्यताम्। श्री गुरुभ्यो नमः। हरि ओಂ हरि ओಂ हरि ओಂ। ಆರಂಭದಲ್ಲಿ ಹರಿವಾಯು ಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇಂದಿನಿಂದ ಟೀಕಾಕೃತ್ಪಾದರ ಆರಾಧನಾ ಮಹೋತ್ಸವದ ಅಂಗವಾಗಿ ನಡೀತಾ ಇರುವ ಈ ಜ್ಞಾನಯಜ್ಞ ನಿರ್ವಿಘ್ನವಾಗಿ ನಡೀಲಿ ಅಂತ ವಿಘ್ನೇಶ್ವರ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪಿ ಪರಮಾತ್ಮ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಜಯತೀರ್ಥರ ಚರಿತ್ರೆ ಮತ್ತು ಜಯತೀರ್ಥರ ಗ್ರಂಥ ಇವುಗಳ ಬಗ್ಗೆ ಯಥಾಮತಿಯಾಗಿ ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಶ್ರೀಮದ್ ಟೀಕಾಕೃತ್ಪಾದರು ಬಹುಶಃ ಅವರು ಇರಲಿಲ್ಲ ಅಂತಾದರೆ ಬರೀ ಮಾಧ್ವ ಸಮಾಜ ಮಾತ್ರ ಅಲ್ಲ, ಸಮಗ್ರ ಶಾಸ್ತ್ರವೇನೆ ವಿಶ್ವವೇನೆ ಒಮ್ಮೆ ಅಂಧಕಾರದಲ್ಲಿ ಮುಳುಗುತ್ತಾ ಇತ್ತೋ ಏನೋ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ಅವರ ಗ್ರಂಥ ಅಷ್ಟು ಅದ್ಭುತವಾದದ್ದು. ಟೀಕಾಕೃತ್ಪಾದರು ಅವರ ವಾಂಗ್ಮಯ ಸೇವೆ ಎನ್ನುವಂತಹದ್ದು ನಾವು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಹೇಳ್ತೇವೆ ಅಂದರೆ ಬಹಳ ಅಹಂಕಾರ ಅಂತ ಅನಿಸಿಬಿಡುತ್ತೆ. ರಾಘವೇಂದ್ರ ಸ್ವಾಮಿಗಳೇನೆ ಅವರು ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ, ಟೀಕಾ ಗಾಂಭೀರ್ಯ ಮುದ್ಧರತು ವ್ಯಾಸತೀರ್ಥಾದಯ ಕ್ಷಮಾಹ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದಂಥ ಮಾತು. ಟೀಕಾ ಗಾಂಭೀರ್ಯವನ್ನ ಏನಾದರೂ ಹೇಳಬೇಕು ಅಂತಾದರೆ, ಟೀಕಾಕೃತ್ಪಾದರ ಮಾತುಗಳಿಗೆ ಅರ್ಥ ಹೇಳಬೇಕು ಅಂತಾದರೆ ವ್ಯಾಸತೀರ್ಥರಂಥವರು ಸಮರ್ಥನೆ ಹೊರತು ನಾವಲ್ಲ ಅಂತ ಹೇಳ್ತಾರೆ. ರಾಯರು ಎಂಥ ಮಹಾನುಭಾವರು ಅಂತ ತಮಗೆಲ್ಲ ಗೊತ್ತಿದೆ. ರಾಯರ ಬಗ್ಗೆ ನಾನು ಹೇಳಬೇಕು ಅಂತಿಲ್ಲ. ರಾಘವೇಂದ್ರ ಗುರು ಸಾರ್ವಭೌಮರು ಅಂದರೆ ಅದು ಜಾತ್ಯತೀತರಾದಂಥ ಗುರುಗಳವರು, ಎಲ್ಲರಿಗೂ ಗುರುಗಳು. ಅಂಥ ಮಹಾತ್ಮರು, ದೊಡ್ಡ ಜ್ಞಾನಿಗಳು, ಅವರು ಹೇಳುವಂಥ ಮಾತು ವ್ಯಾಸತೀರ್ಥಾದಯ ಕ್ಷಮಾಹ ಅಂತ. ಅಷ್ಟು ಗೌರವ ಅದರ ಬಗ್ಗೆ, ಅಷ್ಟು ಪ್ರೀತಿ. ಜೊತೆಗೆ ಅವರ ಗ್ರಂಥ, ಟೀಕಾಕೃತ್ಪಾದರ ಗ್ರಂಥ ಎಷ್ಟು ದೊಡ್ಡ ಮಟ್ಟದ್ದು ಅನ್ನೋದಕ್ಕೆ ಒಂದು ಸಾಕು ನಮಗೆ. ಟೀಕಾರಾಯರು ಬರೆದಿರುವಂಥ ತತ್ವಪ್ರಕಾಶಿಕ ಟೀಕೆಗೆ ಚಂದ್ರಿಕಾಚಾರ್ಯರು ಚಂದ್ರಿಕಾ ಎನ್ನುವ ಗ್ರಂಥ ಬರೀತಾರೆ ನೋಡಿ. ಅದರ ಮುಂದೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಬಹುಶಃ ಸಾಮಾನ್ಯ ನಿಮಗೆಲ್ಲರಿಗೂ ಕೂಡ ಏನಾಗುತ್ತೆ ಅಂದರೆ, ನಮಗೆ ಟೀಕಾಕೃತ್ಪಾದರು ಅಂದ ಕೂಡಲೇ ಎಲ್ಲರಿಗೂ ಕೂಡ ಯಾವುದೋ ಒಂದು ರೀತಿ ನಮ್ಮ ಮಾಧ್ವಯತಿಗಳು ಮಧ್ವಾಚಾರ್ಯರಿಂದ ಅವರ ಹತ್ತಿರದ ಒಬ್ಬ ಶಿಷ್ಯರಾಗಿದ್ದರು, ಎತ್ತಾಗಿ ಓಡಾಡಿದ್ರು, ಇದರಿಂದಾಗಿ ಅವರ ಬಗ್ಗೆ ಭಕ್ತಿ ಇದೆ ನಮ್ಮಲ್ಲಿ. ಟೀಕಾಕೃತ್ಪಾದರ ಬಗ್ಗೆ ನಮಗೆಲ್ಲ ಭಕ್ತಿ ಇದೆ. ಆದರೆ ಟೀಕಾಕೃತ್ಪಾದರ ಬಗ್ಗೆ ಭಕ್ತಿ ಎನ್ನುವಂತಹದ್ದು ಅದು ಸಾಕಾಗಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಟೀಕಾಕೃತ್ಪಾದರ ಬಗ್ಗೆ ಬರೀ ಭಕ್ತಿ ಬಂದರೆ ಸಾಕಾಗಲ್ಲ. ನಮ್ಮವರು ಎನ್ನುವಂಥ ಭಕ್ತಿ, ನಮ್ಮವರು ಎನ್ನುವ ಅಭಿಮಾನ ಅದೆಲ್ಲ ಸಹಜ. ನಿಜವಾದ ಭಕ್ತಿ ಯಾವಾಗ ಬರುತ್ತೆ ಅಂದರೆ ಅವರಲ್ಲಿ ಅವರ ಗ್ರಂಥಗಳ ಅಧ್ಯಯನ ಮಾಡಿದಾಗ.
ಟೀಕಾಕೃತ್ಪಾದರ ನಮಗಿಲ್ಲದೆ ಇದ್ರೆ ರಾಯರ ಮಹಿಮೆಗಳನ್ನೆಲ್ಲ ಹೇಗೆ ಹೇಳ್ತಾರೋ, ರಾಯರ ಮಹಿಮೆ, ಮೃತ್ತಿಕೆ ಮಹಿಮೆ ಹೇಳ್ತಿರ್ತಾರೆ, ರಾಯರದ್ದು ಆ ಸ್ವೀಕರಣೆಯಲ್ಲಿ ಮುಳುಗಿದವರನ್ನು ಎತ್ತಿ ಅವರನ್ನು ಬದುಕಿಸಿದ್ದು, ಇದೆಲ್ಲ ಮಹಿಮೆಗಳು ಹೇಳ್ತಾರೆ. ಅದರಿಂದ ಹೆಚ್ಚೆಚ್ಚು ಭಕ್ತಿ ಬರುತ್ತೆ. ಆದರೆ ಟೀಕಾಕೃತ್ಪಾದರ ಬಗ್ಗೆ ನಮಗಿಷ್ಟರಿಂದಲೇ ಅಲ್ಲ, ವ್ಯಾಸತೀರ್ಥಾದಿಗಳು ಕೂಡ ಅವರನ್ನು ಕೊಂಡಾಡ್ತಾರೆ ಅಂತ ಹೇಳಿದರೆ ಅವರ ಮಹಿಮೆ ಎಂಥದ್ದಿರಬೇಕು ಅಂದರೆ ಅದು ಬರೀ ಮಹಿಮೆ ಅಂತಲ್ಲ, ಅವರ ಗ್ರಂಥದ ಮಹಿಮೆ. ಅದು ಗ್ರಂಥ ಅದ್ಭುತವಾದಂಥ ತತ್ವಶಾಸ್ತ್ರಕ್ಕೆ ಅವರ ಕೊಡುಗೆ ಅನನ್ಯವಾದದ್ದು, ಅನ್ಯಾದೃಶವಾದದ್ದು. ಅಂಥ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಂಥ ಮಹಾತ್ಮರು ಟೀಕಾಕೃತ್ಪಾದರು ಅಂತ ಹೇಳ್ತಾರೆ. ಅವರು ಶುದ್ಧ ಜ್ಞಾನದ ಅನ್ವೇಷಣೆಯನ್ನು ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಆಗ್ರಹ, ಪೂರ್ವಾಗ್ರಹ ಇದು ಯಾವುದೂ ಇಲ್ಲದೇನೆ ನೀವು ಟೀಕಾಕೃತ್ಪಾದರ ಹತ್ತಿರಕ್ಕೆ ಬರಬೇಕು ಅಂದರೆ ಇದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಶುದ್ಧತೆ ಇರಬೇಕು. ಯಾವಾಗಲೂ ಕೂಡ ಟೀಕಾಕೃತ್ಪಾದರ ಗ್ರಂಥ, ಅವರ ಬಗ್ಗೆ ತಿಳಿಬೇಕು, ಈ 4 ದಿವಸದ ಉಪನ್ಯಾಸವನ್ನು ಕೇಳಬೇಕು ಅಂತಿದ್ರೆ ಮೊದಲು ನಿಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು. ಪೂರ್ವಾಗ್ರಹ ಇರಬಾರದು. ಯಾವುದೇ ರೀತಿಯಾದ ಪೂರ್ವಾಗ್ರಹವನ್ನು ಇಟ್ಟುಕೊಳ್ಳದೇನೆ ಅವರ ಗ್ರಂಥವನ್ನ, ಅವರ ಮಹಿಮೆಯನ್ನು ತಿಳ್ಕೊಳ್ತೇವೆ ಅಂತ ಕೂತರೆ ಆಗ ಮಾತ್ರ ಟೀಕಾಕೃತ್ಪಾದರು ಹೃದಯದಲ್ಲಿ ಬಂದು ಕೂತ್ಕೊಳ್ತಾರೆ. ಜೈತೀರ್ಥರು, ಟೀಕಾಕೃತ್ಪಾದರು ಅವರ ಹೃದಯದಲ್ಲೇ ವಾಸ ಮಾಡ್ತಾರಂತೆ. ಅಂತ ಮಹಾಮಹಿಮರು, ಅವರನ್ನು ಹಾಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿರುವಂತೆ ಸಂಕ್ಷೇಪವಾಗಿ ಅವರ ಚರಿತ್ರೆಯನ್ನು ಹೇಳ್ತಾ, ಅವರ ಗ್ರಂಥಗಳ ಬಗ್ಗೆ ಇರುವಂತ ಆ ವೈಶಿಷ್ಟ್ಯ, ಅದರಲ್ಲಿರುವಂತ ಏನು ರಾಯರೇ ಹೇಳಿದ್ದಾರೆ ಟೀಕಾ ಗಾಂಭೀರ್ಯ ಮುದ್ದರ್ತುಂ ಅಂತ, ಅದು ಆ ಗಾಂಭೀರ್ಯ ಎಂಥದ್ದು, ಅದರಲ್ಲಿ ಏನು ಗಂಭೀರತೆ ಇದೆ ಅದನ್ನೆಲ್ಲ ನಿಧಾನವಾಗಿ ಕೂಲಂಕಷವಾಗಿ ಅದರ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಮೊದಲಿಗೆ ಶ್ರೀಮದ್ ಟೀಕಾಕೃತ್ಪಾದರ ಬಗ್ಗೆ ತಿಳಿಬೇಕು ಅಂತ ಹೇಳಿದರೆ, ಟೀಕಾರಾಯರು ಇವರು ಅಕ್ಷೋಭ್ಯ ತೀರ್ಥರ ಶಿಷ್ಯರು. ಅಕ್ಷೋಭ್ಯ ತೀರ್ಥರು ಅವರ ಕಾಲದಲ್ಲಿ ಬಹಳ ಅವರು ವಿಶೇಷವಾಗಿ ಅವರ ಸಾಧನೆಯೇ ಅವರದ್ದೇ ಒಂದು ದೊಡ್ಡ ಸಾಧನೆ. ಅಕ್ಷೋಭ್ಯ ತೀರ್ಥರದ್ದು ವಿದ್ಯಾರಣ್ಯರನ್ನು ಕೂಡ ತತ್ವಮಸಿ ಎನ್ನುವಂತಹ ವಾದದಲ್ಲಿ ಸೋಲಿಸಿ ಗೆದ್ದು ಅದಕ್ಕೆ ಒಂದು ಧ್ವಜಸ್ತಂಭವನ್ನು ಮುಳುಬಾಗಿಲಲ್ಲಿ ಇವತ್ತಿಗೂ ಕೂಡ ನೋಡಬಹುದು. ಮುಳುಬಾಗಿಲಲ್ಲಿ ಅದರ ಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ. ಇಂಥ ಮಹಾತ್ಮರು ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ ತೀರ್ಥರು ಅಂತ ಹೇಳಿದರೆ ಸಾಕ್ಷಾತ್ ಶ್ರೀಮದ್ ಆಚಾರ್ಯರಿಂದಾಗಿ ಪಾಠವನ್ನ ಶ್ರವಣ ಮಾಡಿದಂತ, ಅಂದರೆ ಲೈವ್ ಅಲ್ಲಿ ಆಚಾರ್ಯರೇ ಸಾಕ್ಷಾತ್ತಾಗಿ ಪಾಠ ಮಾಡಿದ್ದಾರೆ. ಆಚಾರ್ಯರೇ ಸಾಕ್ಷಾತ್ತಾಗಿ ಪಾಠ ಮಾಡಿದ್ದನ್ನ ಕೇಳಿ ಅದರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿ ಮುಂದೆ ಬಂದಂಥವರು. ಅಕ್ಷೋಭ್ಯ ತೀರ್ಥರ ಬಗ್ಗೆ ಸಂಕ್ಷೇಪವಾಗಿ ಒಂದಷ್ಟು ನಮಗೆ ಛಲಾರಿ ಜೈತೀರ್ಥ ವಿಜಯ ಅಂತ ಇದೆ, ವ್ಯಾಸತೀರ್ಥಕೃತ ಜೈತೀರ್ಥ ವಿಜಯ ಅಂತಿದೆ. ಅಂತೂ ಜೈತೀರ್ಥ ವಿಜಯಗಳು ಅನೇಕ ಇದ್ದಾರೆ. ಅವರೆಲ್ಲರೂ ಬರೆದಿರುವಂತಹ ಜೈತೀರ್ಥ ವಿಜಯಗಳನ್ನೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಹೇಳ್ತಾ ಇದ್ದೇನೆ. ಅವರು ಹೇಳುವಾಗ ಇವರ ವಿದ್ವತ್ತಿನ ಬಗ್ಗೆ ಬಹಳ ಅಪಾರವಾಗಿ ಅವರ ಬಗ್ಗೆ ತುಂಬ ಹೇಳ್ತಾರೆ. ಅಕ್ಷೋಭ್ಯ ತೀರ್ಥರು ಅವರು ಗೋವಿಂದ ಶಾಸ್ತ್ರಿಗಳು ಅಂತ ಅವರ ಹೆಸರು ಅಂತ ಹೇಳ್ತಾರೆ. ಆಗ ದೊಡ್ಡ ಮೇಧಾವಿಗಳಾಗಿದ್ದರಂತೆ ಅವರು ಒಮ್ಮೆ ಈ ಕರ್ನಾಟಕ ಪ್ರಾಂತ್ಯದಲ್ಲಿ, ಅದರಲ್ಲೂ ಕೂಡ ಈ ಕಡೆ ಪ್ರಾಂತ್ಯದಲ್ಲಿ, ಈ ಪಂಡರಾಪುರ ಆ ಕಡೆ ಪ್ರಾಂತ್ಯಕ್ಕೆಲ್ಲ ಶ್ರೀಮದ್ ಆಚಾರ್ಯರು ಹಾಗೆ ಬರ್ತಾ ಇರುವಾಗ ಅಕ್ಷೋಭ್ಯ ತೀರ್ಥರು ಗೋವಿಂದ ಶಾಸ್ತ್ರಿಗಳು, ಆ ಶಾಸ್ತ್ರಿಗಳು ಹೋಗಿ ಮಧ್ವಾಚಾರ್ಯರ ಭೇಟಿ ಆಯಿತಂತೆ. ಭರದ್ವಾಜ ಗೋತ್ರದಲ್ಲಿ ಅವತಾರ ಮಾಡಿದವರು ಮಹಾಪುರುಷರು. ಅವರು ಭೇಟಿಯಾದಾಗ ಮಧ್ವಾಚಾರ್ಯರ ಜೊತೆಗೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಂತೆ. ಅವರು ಚರ್ಚೆ ಮಾಡಿ ಕೊನೆಗೆ ಹಾಗೆ ಮಧ್ವವಿಜಯದಲ್ಲಿ ವರ್ಣನೆ ಮಾಡುತ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಜೊತೆಗೆ ವಾದ ಮಾಡಿದ್ರಂತೆ, ನಿರಂತರ ವಾದ ಮಾಡಿದರು. ಸಪ್ತಾಷ್ಟಾನಿ ದಿನಾನ್ಯೇವ ಅಂತ ಹೇಳ್ತಾರೆ. 7-8 ದಿನಗಳ ಕಾಲ ವಾದ ಮಾಡಿದರು. ವಾದ ಮಾಡಿ ಕೊನೆಗೆ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳಿದ್ರಂತೆ, ವಾದದಲ್ಲಿ ಸೋಲ್ತಾರೆ, ಆಚಾರ್ಯ ಗೆಲ್ತಾರೆ. ಆಚಾರ್ಯ ಗೆದ್ದಾದ ಮೇಲೆ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳಿದ್ರಂತೆ, ನಾನು ವಾದದಲ್ಲಿ ಗೆದ್ದೆ ಎಂದ್ರಂತೆ. ಅವರು ಎಲ್ಲ ನೋಡ್ತಿದ್ದಾರೆ, ಸೋತಿದ್ದಾರೆ. ಸೋತ ತ್ರಿವಿಕ್ರಮ ಪಂಡಿತರು ಹೇಳಿದ್ರಂತೆ, ನಾನು ಗೆದ್ದೆ ಎಂದ್ರಂತೆ. ಎಲ್ರಿಗೂ ಆಶ್ಚರ್ಯ ಆಯ್ತು, ಹುಚ್ಚಿಗೆ ಹಿಡಿತೋ ಏನಕತ್ತೇನೋ, ವಾದದಲ್ಲಿ ಸೋತರು ಅಂತ ಬೇರೆ ಅವಮಾನ ಆಗಿ ಹುಚ್ಚು ಹಿಡಿದಿರ್ಬೇಕು ಅಂತ ಅನ್ಕೊಂಡ್ರಂತೆ. ಎಲ್ಲರೂ ಕೂಡ ಯಾಕೆ ಸ್ವಾಮಿ ಹೀಗೆ ಹೇಳ್ತಿದ್ದೀರಿ, ನೀವು ಸೋತಿದ್ದೀರಿ ಎಂದ್ರಂತೆ. ಸೋತಿದ್ದೀರಿ? ಇಲ್ಲ ನಾನು ಗೆದ್ದೆ ಎಂದ್ರಂತೆ. ಅವರು ನಾನು ಗೆದ್ದೆ ಅಂದ್ರೆ ಅವಾಗ ಏನ್ ಗೆದ್ದೆ ಅಂತ ಹೇಳ್ತಾ ಇದ್ದೀರಿ, ನಿಮ್ಮ ಮಾತಿನ ಅಭಿಪ್ರಾಯವೇ ಅರ್ಥ ಆಗ್ತಿಲ್ಲ ನಮಗೆ ಎಂದ್ರಂತೆ. ಆಗ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳಿದ್ರಂತೆ,
ನಾನು ವಾದದಲ್ಲಿ ಸೋತೆ, ನನ್ನ ಜೀವನದಲ್ಲಿ ಮಧ್ವಾಚಾರ್ಯರಂಥ ಗುರುಗಳನ್ನು ಗೆದ್ದೆ ಅಂತ ಹೇಳಿದರು. ಮಧ್ವರಂಥ ಗುರುಗಳು ನನಗೆ ಸಿಕ್ಕರು ಅಂತ. ಹಾಗೆ ಅಕ್ಷೋಭ್ಯ ತೀರ್ಥರು ಕೂಡ ನನ್ನ ಜೀವನದಲ್ಲಿ ಸೋತೆ, ಆದರೆ ಮಧ್ವರಂಥ ಗುರುಗಳನ್ನು ಗೆದ್ದೆ ನಾನು ಅಂತ ಮಧ್ವಾಚಾರ್ಯರನ್ನ ಅಷ್ಟು ಆನಂದದಿಂದ ಅವರ ಶಿಷ್ಯರಾದರಂತೆ. ಅವರ ಶಿಷ್ಯರಾದಾಗ ಆಗ ಮೂಲತಃ ಅವರು ಈ ಕಡೆ ಜಮಖಂಡಿ ಆ ಕಡೆ ಎಲ್ಲ ಇದ್ದವರು ಅಂತ ಹೇಳ್ತಾರೆ. ಎಲ್ಲ ವ್ಯಾಖ್ಯಾನಗಳನ್ನು ನೋಡುವಾಗ ಅದು ಕಂಡು ಬರುತ್ತೆ. ಅಲ್ಲೆಲ್ಲ ಬರುವಾಗ ಆಗ ಶ್ರೀಮದ್ ಆಚಾರ್ಯರಿಂದಾಗಿ ಶಾಸ್ತ್ರ ಪಾಠವನ್ನು ಕೇಳಿ ಅವರೇ ಆಶ್ರಮವನ್ನು ಸ್ವೀಕಾರ ಮಾಡಿ ಶ್ರೀಮದ್ ಅಕ್ಷೋಭ್ಯ ತೀರ್ಥರು ಅಂತ ಪ್ರಸಿದ್ಧರಾದರು ಅಂತ ಹೇಳ್ತಾರೆ. ಅಕ್ಷೋಭ್ಯ ತೀರ್ಥರು ಆಗಿನ ಕಾಲದಲ್ಲಿ ವಿಜಯನಗರದ ರಾಜಗುರುಗಳಾಗಿರುವಂತಹ ವಿದ್ಯಾರಣ್ಯರ ಜೊತೆಗೆ ವಾದವನ್ನ ಮಾಡಿ ವಾಕ್ಯಾರ್ಥಕ್ಕೆ ಆಹ್ವಾನವನ್ನು ಕೊಟ್ಟು ಅವರ ಜೊತೆಗೆ ವಾದವನ್ನು ಮಾಡಿದರಂತೆ. ಅವರು ವಾದವನ್ನ ಮಾಡಿದಾಗ ಅಕ್ಷೋಭ್ಯ ತೀರ್ಥರಿಗೆ ಈ ಸಂದರ್ಭದಲ್ಲಿ ವಾಯುದೇವರೇನೆ ಸೂಚನೆ ಮಾಡಿ ವಾಯುದೇವರ ಅನುಗ್ರಹದಿಂದಾಗಿ 2 ಸಾಳಗ್ರಾಮಗಳು ಸಿಕ್ಕಿತ್ತಂತವರಿಗೆ. 2 ಸಾಳಗ್ರಾಮ. 2 ಸಾಳಗ್ರಾಮಗಳಲ್ಲಿ ಒಂದು ಸಾಳಗ್ರಾಮವನ್ನ ಈ ರಾಜನಿಗೆ, ಆ ಕಾಲದಲ್ಲಿ ಆನೆಗೊಂದಿ ರಾಜ ಇದ್ದನಂತೆ, ಆ ರಾಜನಿಗೆ ಸಂತಾನ ಆಗಿಲ್ಲ ಅಂತ ಒಂದು ಸಾಳಗ್ರಾಮ ಅವನಿಗೆ ಕೊಟ್ಟಿದ್ರಂತೆ. ಅದು ಸಂತಾನ ಸಾಳಗ್ರಾಮ, ಅಂದ್ರೆ ಸಂತಾನ ಗೋಪಾಲಕೃಷ್ಣ ಸಾಳಗ್ರಾಮ. ಅದನ್ನ ಸ್ವೀಕಾರ ಮಾಡಿ ಅದನ್ನು ಪೂಜೆ ಮಾಡಿದ್ದಕ್ಕೆ ಕೆಲವೇ ದಿನದಲ್ಲಿ ಅವನಿಗೆ ಸಂತಾನವೂ ಆಗಿತ್ತಂತೆ. ಇನ್ನೊಂದು ಸಾಳಗ್ರಾಮ ಏನಿದೆ, ಆ ಸಾಳಗ್ರಾಮ ಇವತ್ತಿಗೂ ಕೂಡ ಶ್ರೀಮಠದಲ್ಲಿ ಅದು ಪೂಜೆಗೊಳ್ತಾ ಇದೆ ಅಂತ, ವಾಯುದೇವರಿಂದ ಸಿಕ್ಕದ್ದು ಅಂತ ಅದೆಲ್ಲ ಇತಿಹಾಸ. ಹೀಗೆ ಬೆಳೆದು ಬಂದಂತ ಅಕ್ಷೋಭ್ಯ ತೀರ್ಥರು ಮಹಾಪೀಠದಲ್ಲಿ ಕುಳಿತವರು, ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಅಂತ ಹೇಳಿದರೆ ಅಷ್ಟಮಠದ ಯತಿಗಳು, ಜೊತೆಗೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ನಂತರದಲ್ಲಿ ಬರುವವರೇನೆ ಅಕ್ಷೋಭ್ಯ ತೀರ್ಥರು ಅಂತ. ಈ ಅಕ್ಷೋಭ್ಯ ತೀರ್ಥರು ಅವರ ಕಾಲದಲ್ಲಿ ಬಹಳ ಚೆನ್ನಾಗಿ ಒಳ್ಳೆ ಸಹೃದಯಗಳು, ಚೆನ್ನಾಗಿ ಅದ್ವೈತ ವಾದಿಗಳ ಜೊತೆಗೆ ಅವರನ್ನು ಹೇಳುವಾಗಲೇ ಹಾಗೆ ಹೇಳ್ತಾರಲ್ಲ, ದೊಡ್ಡ ದೊಡ್ಡ ದಿಗ್ಗಜಾಂತ ಪಂಡಿತರ ಜೊತೆಗೆಲ್ಲರಿಗೂ ಕೂಡ ಅವರು ವಾದಗಳನ್ನು ಮಾಡಿ ಗೆದ್ದು ಜಯಪತಾಕೆಗಳನ್ನೆಲ್ಲ ತಂದವರು. ಧ್ವಜಸ್ತಂಭವನ್ನು ಇವತ್ತಿಗೂ ಕೂಡ ನೋಡಬಹುದು. ಅವತ್ತಿನ ನೆನಪಿಗೋಸ್ಕರವಾಗಿ ಅವರು ವಾದ ಮಾಡಿ ಗೆದ್ದಾಗ ನರಸಿಂಹದೇವರ ಅನುಗ್ರಹದಿಂದ ನಾನು ಗೆದ್ದಿದ್ದೇನೆ ಅಂತ ಅಲ್ಲಿಯೇನೆ ಮುಳುಬಾಗಿಲಲ್ಲಿ ಅಂಗಾರದಲ್ಲಿ, ವಿಶೇಷವಾಗಿ ಅಂಗಾರಕದಲ್ಲಿ ಅಭಿಮಂತ್ರಿತವಾದಂಥ ನರಸಿಂಹದೇವರ ಮಂತ್ರದಿಂದ ಅಭಿಮಂತ್ರಿತವಾದ ಅಂಗಾರಕದಿಂದ ಗೋಡೆಯಲ್ಲಿ ಕೆತ್ತನೆ ಮಾಡಿದ್ರಂತೆ ನರಸಿಂಹದೇವರನ್ನು. ಇವತ್ತಿಗೂ ಹೋಗಿ ನೋಡಿದರೆ ಅಲ್ಲಿ ನರಸಿಂಹದೇವರು ಮೂಡಿ ಬಂದಿದ್ದಾರೆ, ಮುಳುಬಾಗಿಲಲ್ಲಿ ಇದೆ. ಆ ನರಸಿಂಹದೇವರಿಂದಲೇನೆ ಅಲ್ಲಿರುವ ತೀರ್ಥ ನರಸಿಂಹ ತೀರ್ಥ ಅಂತಲೂ ಕೂಡ ಆಗಿ ಹೋಯಿತು. ಅಲ್ಲಿ ಶ್ರೀಪಾದರಾಜರಂಥ ಮಹಾತ್ಮರು ಕೂಡ ಇಂಥ ಸ್ಥಳದಲ್ಲಿ ನಾನಿರಬೇಕು ಅಂತ ಅಲ್ಲಿ ಹೋಗಿ ವೃಂದಾವನಸ್ಥರಾಗಿದ್ದಾರೆ. ಇಂಥ ಒಂದು ದಿವ್ಯವಾದಂಥ ವ್ಯಕ್ತಿತ್ವ ನಮ್ಮ ಅಕ್ಷೋಭ್ಯ ತೀರ್ಥರದ್ದು. ಈ ಅಕ್ಷೋಭ್ಯ ತೀರ್ಥರು ನರಸಿಂಹದೇವರನ್ನು ವಿಶೇಷವಾಗಿ ಪೂಜೆ ಮಾಡಿದವರು, ಜೊತೆಗೆ ಪಂಢರಾಪುರದ ಹತ್ತಿರದಲ್ಲಿ ವಾಸ ಮಾಡ್ತಾ ಇದ್ದವರಾದ್ರಿಂದ ಆಗ ಅಕ್ಷೋಭ್ಯ ತೀರ್ಥರಿಗೆ ಒಬ್ಬ ಅಕ್ಕಸಾಲಿಗ ತನ್ನ ಬಳಿಯಲ್ಲಿ ಇದ್ದಂತಹ ಕೆಳಗೆ ಪೀಠ ಇರಲಿಲ್ಲಂತೆ, ಪೀಠ ಇಲ್ಲದೆ ಇರುವಂತ ಒಂದು ವಿಠಲನ ಪ್ರತಿಮೆಯನ್ನು ತಂದು ಕೊಟ್ಟರಂತೆ. ಆ ವಿಠಲನ ಪ್ರತಿಮೆ, ಅದನ್ನ ಪ್ರಸನ್ನ ವಿಠಲ ಅಂತ ಕರೀತಾರೆ. ಇವತ್ತಿಗೂ ಕೂಡ ಉತ್ತರಾದಿ ಮಠದ ಪೀಠದಲ್ಲಿ ಅದು ವಿರಾಜಮಾನವಾಗಿರುತ್ತೆ. ಅಕ್ಷೋಭ್ಯ ತೀರ್ಥರಿಂದ ಅವರ ಕೈಯಿಂದ ಕರಾರ್ಚಿತವಾದದ್ದು, ಅದನ್ನು ಹಾಗೆ ಇಟ್ಟುಕೊಂಡಿದ್ದಾರೆ. ಜೊತೆಗೆ ಮತ್ತೊಂದು ಇತಿಹಾಸಕಾರರೆಲ್ಲ ಅದನ್ನು ಹೇಳ್ತಾರೆ, ಸಮಗ್ರ ಸರ್ವಮೂಲ ಗ್ರಂಥವನ್ನ ತಾಳೆಗೆರೆಯಲ್ಲಿ ಹೇಗೆ ಹೃಷಿಕೇಶ ತೀರ್ಥರು ಬರೆದಿಟ್ಟಿದ್ದಾರೋ ಹಾಗೆ ಘಟ್ಟದ ಮೇಲಿನ ಯತಿಗಳು, ಆಚಾರ್ಯರ ಸಮಕಾಲೀನ ಯತಿಗಳಲ್ಲಿ ಅಕ್ಷೋಭ್ಯ ತೀರ್ಥರು ಕೂಡ ಅದೇ ರೀತಿಯಲ್ಲಿ ತಾಳೆಗರಿಗಳಲ್ಲಿ ಸರ್ವಮೂಲ ಗ್ರಂಥವನ್ನು ಸಮಗ್ರವಾಗಿ ಬರೆದಿಟ್ಟಿದ್ದಾರೆ ಅಂತ ಅದನ್ನ ಈ ಶಿವಮೊಗ್ಗದ ಬಳಿಯಲ್ಲಿರುವಂಥ ಪಿಳ್ಳಂಗಿರಿ ಎನ್ನುವಂಥ ಒಂದು ಊರಿನಲ್ಲಿ ಅದನ್ನ ಬಹಳ ಚೆನ್ನಾಗಿ ಅಲ್ಲೆಲ್ಲ ಮಾಡಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಆ ಪಿಳ್ಳಂಗಿರಿಯಲ್ಲಿ ಅಲ್ಲೂ ಒಂದು ಪ್ರಾಣದೇವರನ್ನ, ಹನುಮಂತ ದೇವರನ್ನ ಅಂಗಾರದಿಂದ ಕೆತ್ತಿರುವಂತಹದ್ದು ಇವತ್ತಿಗೂ ಕೂಡ ಅಲ್ಲಿ ಪೂಜಿತವಾಗ್ತಾ ಇದ್ದಾನೆ ಭಗವಂತ ಹನುಮಂತ. ಹೀಗೆ ಇದರ ಜೊತೆಗೆ ಮಹಿಮೆಗಳನ್ನು ತೋರಿಸಿದಂಥವರು ಅವರ ಕಾಲದಲ್ಲಿ. ಎಂಥ ಮಹಿಮೆ ಅವರದ್ದು ಅಂದರೆ ಅಕ್ಷೋಭ್ಯ ತೀರ್ಥರದ್ದು. ಅವರ ಮಹಿಮೆ, ಅವರ ಕಾಲದಲ್ಲಿ ಇಬ್ಬರು ಇದ್ರಂತೆ, ಬಹಳ ರಂಗಣ್ಣ ಧಾಮಣ್ಣ ಅಂತ ಇಬ್ಬರು. ರಂಗಣ್ಣ ಧಾಮಣ್ಣ ಇಬ್ಬರು ಕೂಡ ಗೊತ್ತಿಲ್ಲದೆ ಪಾಪ ಬ್ರಹ್ಮಹತ್ಯೆಯನ್ನು ಮಾಡಿದ್ರಂತೆ. ಅಂದರೆ ಗೊತ್ತಿದ್ದು ಮಾಡಿದ್ದಲ್ಲ, ಗೊತ್ತಿಲ್ಲದೆ, ಆದ್ರೂ ಗೊತ್ತಿಲ್ಲದೆ ಮಾಡಿದ್ರು ಕೂಡ ಅದಕ್ಕೆ ಪಾಪ ಇದೆ.
ಆ ಪಾಪದ ಪ್ರಾಯಶ್ಚಿತ್ತಕ್ಕೋಸ್ಕರ ಇಡೀ ಊರಲ್ಲಿ ಎಲ್ಲಿ ಓಡಾಡಿದರೂ ಕೂಡ ಅವರನ್ನೆಲ್ಲರೂ ಕೂಡ ತಿರಸ್ಕಾರ ಮಾಡ್ತಿದ್ರಂತೆ. ನಿಮ್ಮ ಮುಖ ನೋಡೋದಿಲ್ಲ ನಾವು ಅಂತ ಅವರಿಗೆ ಬಹಿಷ್ಕಾರ ಹಾಕಿದ್ರಂತೆ. ಏನು ಮಾಡಬೇಕು? ಪ್ರಾಯಶ್ಚಿತ್ತದ ಭಾವನೆ ಇದ್ದರೂ ಕೂಡ ಬಹಿಷ್ಕಾರದಿಂದಾಗಿ ಹೊರಗುಳಿಯುವಂಥ ಪ್ರಸಂಗ, ಊರಿಂದಲೇ ಹೊರಗುಳಿಯಬೇಕು. ಅಂಥ ಪ್ರಸಂಗದಲ್ಲಿ ಅಕ್ಷೋಭ್ಯ ತೀರ್ಥರಲ್ಲಿ ಅವರು ಜಪಕ್ಕೆ ಕೂತಾಗ ಆ ಜಪದ ಕಾಲದಲ್ಲಿ ದೂರದಲ್ಲಿ ಬಂದು ನಿಂತರಂತೆ ಅಕ್ಷೋಭ್ಯ ತೀರ್ಥರ ಎದುರಲ್ಲಿ. ಅಕ್ಷೋಭ್ಯ ತೀರ್ಥರ ಎದುರಲ್ಲಿ ನಿಂತಾಗ ಅಕ್ಷೋಭ್ಯ ತೀರ್ಥರು ನೋಡಿದರು. ಅವರಿಗೆಲ್ಲ ಎಷ್ಟು ಮಹಾ ತತ್ವಜ್ಞಾನಿಗಳು, ಅವರಿಗೆ ಅರ್ಥ ಆಯಿತು. ಬ್ರಹ್ಮಹತ್ಯಾ ದೋಷವನ್ನು ಮಾಡಿದವರು ಇವರು ಅಂತ ಗೊತ್ತಾಗಿ ಬರೀ ಅವರ ಹತ್ತಿರದಲ್ಲಿ ಒಂದು ಶಂಕೋದಕ, ಆ ಶಂಕೋದಕವನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿಕ್ಕಿರುತ್ತೆ. ಶಂಕೋದಕವನ್ನು ತೀರ್ಥದಂತೆ ತಗೊಳ್ಳಿಕ್ಕಿಲ್ಲ, ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಕೆಲವರೆಲ್ಲ ಏನು ಅಂದರೆ ಶಂಕೋದಕ ಇಲ್ಲದೇ ಇದ್ರೂ ಕೂಡ ತೀರ್ಥ ಕೊಟ್ಟರೆ ಅದೇ ಶಂಕೋದಕ ಅಂತ ಪ್ರೋಕ್ಷಣೆ, ಅದು ಅಭ್ಯಾಸ ಆಗೋಗಿರುತ್ತದೆ. ಅಂದರೆ ತೀರ್ಥ ತಗೊಳ್ಬೇಕಾದ್ರೆ ಒಂದು ಪ್ರೋಕ್ಷಣೆ ಮಾಡಿಕೊಳ್ಬೇಕು ಅಂತ. ಅದು ಶಂಕೋದಕ ಎಲ್ಲರೂ ಒಂದು ಸರ್ತಿ ಪ್ರೋಕ್ಷಣೆ ಮಾಡಿಬಿಟ್ಟಿರ್ತಾರೆ. ಅದು ಕೊಡೋದು ಕೇಳಬೇಕು, ಆಚಾರ್ಯನ ಕೇಳಬೇಕು, ಆಚಾರ್ಯ ನೀವು ಶಂಕೋದಕ ಕೊಡ್ತಿದ್ದೀರೋ ತೀರ್ಥ ಕೊಡ್ತಿದ್ದೀರೋ ಅಂತ. ಅವರಿಗೆ ಹೇಳುವಷ್ಟು ಸಮಯ ಅವರಿಗಿರೋದಿಲ್ಲ, ಕೇಳುವಷ್ಟು ವ್ಯವಧಾನ ಇವರಿಗೂ ಇರೋದಿಲ್ಲ. ಅಂತೂ ಏನು ಹಾಕಿದ್ರೆ ಅದು ಅಂತ ಅನ್ಕೊಂಡು ಅದನ್ನು ಒಂದ್ಸರಿ ಪ್ರೋಕ್ಷಣೆ ಮಾಡ್ಕೊಂಡು ತೀರ್ಥ ತಗೊಂಡ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಅಂದರೆ ತೀರ್ಥ ಪ್ರೋಕ್ಷಣೆಗೆಲ್ಲ ಇರುವಂಥ, ತೀರ್ಥ ತೆಗೆದುಕೊಳ್ಳೋದಕ್ಕೆ. ಶಂಕೋದಕ ಎನ್ನುವುದು ಪ್ರೋಕ್ಷಣೆಗೋಸ್ಕರ. ಹಾಗೆ ಶಂಕೋದಕದಿಂದಾಗಿ ಪ್ರೋಕ್ಷಣೆಯನ್ನು ಮಾಡಿದ್ರಂತೆ ಅವನಿಗೆ. ಎಂಥ ಮಹಿಮೆ ಅಂದರೆ ಅದಕ್ಕಿಂತ ಮೊದಲೇ ಶಿಷ್ಯರಿಗೆ ಒಂದು ಮಾತು ಹೇಳಿದ್ರಂತೆ. ಈ ಕಪ್ಪಾದ ಎಣ್ಣೆ ಇರುತ್ತೆ, ಕಪ್ಪಾಗಿರುವಂಥ ಎಣ್ಣೆ, ಅದರಲ್ಲಿ ಈ ಏನು ರಂಗಣ್ಣ ದಾಮಣ್ಣ ಇದ್ರು ಅವರಿಬ್ಬರಿಗೂ ಕೂಡ ಹೇಳಿ ಸ್ವಚ್ಛವಾಗಿರುವಂಥ ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ಬನ್ನಿ ಅಂತ ಹೇಳಿದ್ರು. ಸ್ವಚ್ಛವಾದ ಬಿಳಿ ಬಟ್ಟೆಯನ್ನು ತಂದ್ರಂತೆ ಅವರು. ಶುದ್ಧವಾಗಿತ್ತು. ಅದನ್ನ ಈ ಎಣ್ಣೆ ಕೇರೆಣ್ಣೆ ಅಂತ ಹೇಳ್ತಾರೆ. ಕಪ್ಪಾಗಿರುತ್ತೆ, ಅದರ ಒಳಗೆ ಅದ್ದಿ ಎಂದ್ರಂತೆ. ಅದ್ದಿದ್ರು ಬಿಳಿಯಾದ ಬಟ್ಟೆ ಎಲ್ಲ ಕಪ್ಪಾಗಿ ಹೋಯ್ತಂತೆ. ಕಪ್ಪುಮಯ, ಅಷ್ಟು ಕಪ್ಪುಮಯವಾದಾಗ ಶಿಷ್ಯರಿಗೆಲ್ಲ ಹೇಳಿದ್ರಂತೆ, ನೀವು ಎಲ್ಲ ನದಿಗಳು ಒಂದ್ಸರ್ತಿ ಭಾರತ ಯಾತ್ರೆಯನ್ನು ಮಾಡಿ ಎಲ್ಲ ನದಿಗಳಲ್ಲೂ ಈ ಬಟ್ಟೆಯನ್ನು ಮುಳುಗಿಸಿ ತಗೊಂಡು ಬನ್ನಿ ಎಂದ್ರಂತೆ. ಸರಿ ಅಂತ ಪಾಪ ಅವ್ರು ಹೋದ್ರು, ಎಲ್ಲ ಕಡೆ ಹೋದ್ರು, ಎಲ್ಲ ನದಿಗಳು. 1 ವರ್ಷ ಹಿಡೀತಂತೆ ಅವ್ರಿಗೆ ಬರಲಿಕ್ಕೆ. 1 ವರ್ಷದ ತನಕ ಆ ಬ್ರಹ್ಮಹತ್ಯಾ ದೋಷದಲ್ಲಿ ಹಾಗೆ ಕೂತಿದ್ರು ಇವರಿಬ್ರು. ಪಾಪ ಅವರು ಬಂದರು, ಶಿಷ್ಯರು ಬಂದರು, ಆ ಬಟ್ಟೆಯನ್ನು ಮುಂದಿಟ್ರಂತೆ. ಎಷ್ಟು ನದಿಗಳಲ್ಲಿ ಮುಳುಗಿಸಿ ತಂದಿದ್ರು ಅದರಲ್ಲಿರೋ ಕಪ್ಪು ಮಾತ್ರ ಹೋಗಿರಲಿಲ್ಲ. ಕಪ್ಪು ಹಾಗೆ ಇತ್ತು. ಆಮೇಲೆ ಅದನ್ನು ತಂದು ಮುಂದೆ ಇಟ್ಟರು ಅಕ್ಷೋಭ್ಯ ತೀರ್ಥರ ಎದುರಲ್ಲಿ. ಅವರು ಶಂಖದಲ್ಲಿದ್ದಂಥ ನೀರನ್ನು ತೆಗೆದು ಶಂಕೋದಕವನ್ನ ಆ ಬಟ್ಟೆಯ ಮೇಲೆ ಪ್ರೋಕ್ಷಣೆ ಮಾಡಿದ್ರಂತೆ. ಕ್ಷಣ ಮಾತ್ರದಲ್ಲೇ ನೋಡ್ತಾ ಇದ್ದಂತೇನೆ ಅದರಲ್ಲಿದ್ದ ಕಪ್ಪೆಲ್ಲ ಮಾಯವಾಗಿ ಶುದ್ಧ ಬಿಳಿ ಬಣ್ಣದ ವಸ್ತ್ರ ಆಯ್ತಂತೆ. ಶುದ್ಧ ಬಿಳಿ ಬಣ್ಣದ ವಸ್ತ್ರ. ಅದನ್ನು ತೋರಿಸಿ ಇಡೀ ಊರಿನವರನ್ನ ಕರೆದು ಅವರ ಎದುರಲ್ಲಿ ಇದರಲ್ಲಿದ್ದ ಕೊಳೆಯನ್ನು ಶಂಕೋದಕದಿಂದ ಹೋಗಿಸಿದ್ದೇನೆ, ಇವರಲ್ಲಿರುವಂಥ ಬ್ರಹ್ಮಹತ್ಯಾ ದೋಷವನ್ನು ಕೂಡ ಹೋಗಿಸ್ತೇನೆ ಅಂತ ಹೇಳಿ ಅವರಿಗೆ ಪ್ರೋಕ್ಷಣೆ ಮಾಡಿದಾಗ ಬ್ರಹ್ಮಹತ್ಯಾ ದೋಷವೇ ಪರಿಹಾರ ಆಯಿತಂತೆ. ಇಂಥ ಮಹಾಮಹಿಮರು ಅಕ್ಷೋಭ್ಯ ತೀರ್ಥರು ಅಂತ ಹೇಳ್ತಾರೆ. ಇಂಥ ಮಹಾಮಹಿಮರು ಅವರಿಗೆ. ಯಾಕೆಂದರೆ ನಾವು ನಿತ್ಯ ಶಂಕೋದಕವನ್ನು ಪ್ರೋಕ್ಷಣೆ ಮಾಡೋದು ಮಟ್ಟೋದು ಎಲ್ಲ ಇರ್ತದೆ. ನಾವು ಅನುಸಂಧಾನ ಶಂಕೆ ತಿಷ್ಟಂತೆ ವಿಪ್ರೇಂದ್ರ ಅಂತ ಹೇಳ್ತೀವಿ. ಏನಂತ? ತ್ರೈಲೋಕ್ಯ ಯಾನಿ ತೀರ್ಥಾನಿ, 3 ಲೋಕದಲ್ಲಿ ಎಷ್ಟೆಷ್ಟು ತೀರ್ಥಗಳಿದ್ದಾವೋ ಆ ಎಲ್ಲಾ ತೀರ್ಥಗಳ ಸನ್ನಿಧಾನ ಎನ್ನುವಂತಹದ್ದು ಶಂಕೆ ತಿಷ್ಟಂತೆ ವಿಪ್ರೇಂದ್ರ. ಎಲ್ಲವೂ ಶಂಖದಲ್ಲಿರ್ತಾವೆ ಅಂತ ನಾವು ಬರೀ ಮಂತ್ರ ಹೇಳ್ತಿರ್ತೇವೆ, ಅನುಸಂಧಾನ ಮಾಡಿರುವುದಿಲ್ಲ. ಆ ಅನುಸಂಧಾನದಿಂದಾಗಿ ಮಾಡಿದಾಗ ಅದು ಅಕ್ಷೋಭ್ಯ ತೀರ್ಥರು ಒಂದು ಪೂಜೆ ಅಂತ ಮಾಡಿದ್ರು ಕೂಡ, ಬರೀ ಒಂದು ಶಂಖ ಪೂಜೆ ಅಂತ ಮಾಡಿದ್ರು ಕೂಡ, ಗರ್ಭ ದೇವಾರಿ ನಾರೇಣಂ ವಿಶೀರ್ಯಂತೆ ಸಹಸ್ರದ ತವನಾದೇನ ಪಾತಾಲೆ, ಎಲ್ಲವನ್ನು ಕೂಡ ಪ್ರತಿಯೊಂದು ಅನುಸಂಧಾನ ಮಾಡ್ತಿದ್ರಂತೆ. ಅನುಸಂಧಾನ ಮಾಡಿ ಆ ಶಂಖದ ಪೂಜೆಯನ್ನು ಮಾಡ್ತಿದ್ರು. ಅಷ್ಟು ಶಂಖದಿಂದ ಅಭಿಮಂತ್ರಿತವಾದ ನೀರಿನಲ್ಲಿ ಆ ಶಕ್ತಿ ಬರಬೇಕಾದ್ರೆ ಆ ಪೂಜೆ ಆಗಿತ್ತು ಅಂತ ಅರ್ಥ. ಅಂಥ ಮಹಾಮಹಿಮರು ಅಕ್ಷೋಭ್ಯ ತೀರ್ಥರು. ಆ ಅಕ್ಷೋಭ್ಯ ತೀರ್ಥರಿಗೂ ಕೂಡ ಅವರಿಗೆ ಕೊನೆಯ ದಿನಗಳು ಬಂದಾಗ ಅವರಿಗೆ ಅನ್ನಿಸ್ತಾ ಇತ್ತಂತೆ, ಈ ವೇದಾಂತ ಸಾಮ್ರಾಜ್ಯದಲ್ಲಿ ಇದನ್ನು ಮುನ್ನಡೆಸಿಕೊಂಡು ಹೋಗುವಂಥ ಒಬ್ಬ ಧೀರೋದಾತ್ತನಾದಂಥ ಒಬ್ಬ ನಾಯಕ ಬೇಕು. ಅಂಥ ಒಬ್ಬ ನಾಯಕ ಯಾರಿದ್ದಾನೆ ಅಂತ ಹುಡುಕುವಂಥ ಕಾಲ. ಆಗೆಲ್ಲ ಹೀಗೆ ಇಷ್ಟು ಸುಲಭ ಇರಲಿಲ್ಲ. ಅಂದರೆ ಸನ್ಯಾಸ ಅಂದರೆ ಎಲ್ಲರೂ ಬೇಡ ಅನ್ನುವಂಥ ಕಾಲ. ಈಗ ಸನ್ಯಾಸ ಅಂದರೆ ಬೇಕು ಅನ್ನುವಂಥ ಕಾಲ. ಆಗಿದ್ದ ಕಾಲ ಬೇರೆ. ಹಾಗೆ ಅಂಥ ಕಾಲದಲ್ಲಿ ಯಾರು ಬೇಡ ಅಂತ, ಯಾಕಂದ್ರೆ ಆ ಬದುಕೆ ಕಷ್ಟ.
ಸನ್ಯಾಸಿಗಳು ಅಂದ್ರೆ ಸುಮ್ಮನೆ ಅಲ್ಲ, ಅವ್ರ ಕೆಲಸ ಅವ್ರು ಮಾಡಿಕೊಳ್ಳೋ ಹಾಗಿರೋದಿಲ್ಲ. ಎಲ್ಲ ಕೆಲಸಗಳನ್ನ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬೇಕು. ಅಡಿಗೆ ಇನ್ನೊಬ್ರು ಮಾಡಿದ್ರೇನೆ ಅವ್ರು ಊಟ ಮಾಡಬೇಕು, ಭಿಕ್ಷೆ ಅಂತ ಹೇಳಿ ಸ್ವೀಕಾರ ಮಾಡಬೇಕು, ಇಲ್ದಿದ್ರೆ ಇಲ್ಲ. ಅವ್ರ ಕರವಸ್ತ್ರ ಏನಿರುತ್ತೆ, ಅವರ ಕರವಸ್ತ್ರವನ್ನು ಕೂಡ ಅವರು ಹಿಂಡುವಂತೆ ಇಲ್ಲ. ಕೆಲವು ಅವ್ರ ಕರವಸ್ತ್ರವನ್ನು ಅವ್ರು ಎತ್ಕೊಂಡು ಹೋಗುವಂತೆ ಇಲ್ಲ. ಅವರು ಸ್ನಾನವನ್ನ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಏನು ಅದಕ್ಕೆ ಪರಿಕರಗಳಿರ್ತಾವೆ, ಅದನ್ನು ತಗೊಂಡು ಹೋಗೋ ಹಾಗಿಲ್ಲ. ಎಲ್ಲ ಇನ್ನೊಬ್ಬರಿಂದಲೇ ಮಾಡಿಸ್ಕೊಳ್ಳೋದು. ಬಹಳ ಗೋಳಿದು, ಬಹಳ ಕಷ್ಟ. ಅಂಥ ಒಂದು ಜೀವನ ಸನ್ಯಾಸ ಜೀವನ ಅಂತ ಹೇಳಿದ್ರೆ, ಅಂಥ ಒಂದು ಕಾಲದಲ್ಲಿ ಈಗೆಲ್ಲ ಇಲ್ಲ, ಹಾಗೇನಿಲ್ಲ. ಬೇಕಾದಷ್ಟು ಜನ ಸಿಗ್ತಾರೆ, ಕೈಗೊಬ್ಬರು ಕಾಲಿಗೊಬ್ಬರು ಅಂತ ಸಿಕ್ಕಿರ್ತಾರೆ, ಅಂಥ ರೀತಿ. ಆದರೆ ಅಂಥ ಕಾಲದಲ್ಲಿ ಒಬ್ಬ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂದ್ರೆ ಬಹಳ ಕಷ್ಟದ ದಿನಗಳು. ಆಗ ಒಬ್ಬ ಸನ್ಯಾಸಿ ಶಿಷ್ಯ ಬೇಕು ಅಂತ ಬಹಳ ಯೋಚನೆ ಮಾಡ್ತಿದ್ರಂತೆ. ಯೋಚನೆ ಮಾಡಿ ಅದಕ್ಕೋಸ್ಕರವಾಗಿಯೇನೆ ವಿಶೇಷವಾಗಿ ಮಧ್ವಾಂತರ್ಗತನಾದಂಥ ರಾಮಚಂದ್ರ ದೇವರ ಆರಾಧನೆಯನ್ನು ಮಾಡಿದ್ರಂತೆ. ನಿತ್ಯ ಹೃದಯದಲ್ಲಿ ಅವರು ನಿತ್ಯ ಜಪವನ್ನು ಎಷ್ಟು ಮಾಡಬೇಕು ಸನ್ಯಾಸಿಯಾಗಿದ್ದು, ಅಷ್ಟು ಜಪವಲ್ಲದೇನೆ ಒಬ್ಬ ಉತ್ತಮನಾದಂಥ ಶಿಷ್ಯ ಬೇಕು ಅಂತ ನಿತ್ಯವೂ ಕೂಡ ರಾಮದೇವರ ಆರಾಧನೆ ಮಾಡ್ತಿದ್ರಂತೆ. ರಾಮದೇವರ ಆರಾಧನೆ. ಆ ರಾಮದೇವರ ಆರಾಧನೆಯನ್ನು ಮಾಡುವಂತಹ ಕಾಲದಲ್ಲಿ ಸರಿಯಾಗಿ ಇವರು ನಿತ್ಯ ರಾಮದೇವರ ಆರಾಧನೆ, ನಿತ್ಯ ರಾಮದೇವರನ್ನ ಹೃದಯ ಕಮಲದಲ್ಲಿ ತಪಸ್ಸು ಮಾಡಿ ಒಲಿಸಿಕೊಂಡ್ರಂತೆ. ಅವರು ತಪಸ್ಸು ಮಾಡಿ ಒಲಿಸಿಕೊಂಡಾಗ ಆ ಕಾಲದಲ್ಲಿ ಈ ಕಡೆಯಿಂದ ಒಂದು ಪಂಡ್ರಾಪುರದಿಂದಾಗಿ ಸುಮಾರು ಒಂದು 20-25 ಕಿಲೋಮೀಟರ್ ದೂರದಲ್ಲಿ ಮಂಗಳವೀಡೆ ಎನ್ನುವಂತಹ ಒಂದು ಗ್ರಾಮ. ಆ ಮಂಗಳವೇಡ ಅನ್ನುವಂತಹ ಗ್ರಾಮದಲ್ಲಿ ಬಹಳ ಅದ್ಭುತ ದೇಶಪಾಂಡೆ ಎನ್ನುವಂಥವರ ವಂಶದಲ್ಲಿ ಒಂದು ಕೂಸು ಹುಟ್ಟಿತಂತೆ. ಅವರಿಗೆಂಥ ವಿಚಿತ್ರ ಅಂದರೆ, ದೇಶಪಾಂಡೆ ದಂಪತಿಗಳಿಗೆ ಅವರಿಗೆ ಮೊದಲಿಂದಲೂ ಕೂಡ ಬ್ರಾಹ್ಮಣರಾದರೂ ಕೂಡ ಕ್ಷತ್ರಿಯ ವೃತ್ತಿಯಲ್ಲಿದ್ದವರಂತೆ, ರಾಜವೃತ್ತಿಯಲ್ಲಿದ್ದವರು ಅಂತ. ಬ್ರಾಹ್ಮಣರು ಹಾಗೆ ಮಾಡಬಹುದಾ ಅಂತ ಕೇಳಬೇಡಿ. ಯಾಕೆಂದ್ರೆ ಆಪತ್ಕಾಲದಲ್ಲಿ ಬ್ರಾಹ್ಮಣರಿಗೂ ಕೂಡ ಕೆಲವೆಲ್ಲವನ್ನು ಕೂಡ ಕೆಲವು ವೃತ್ತಿಗಳನ್ನು ಮಾಡಬಹುದು ಅಂತ ಶಾಸ್ತ್ರ ವಿಧಾನ ಮಾಡಿದೆ. ಬ್ರಾಹ್ಮಣ ನಿಜವಾಗಲೂ ಬ್ರಾಹ್ಮಣ ಅಂತ ಹೇಳಿದ್ರೆ ಅವನು ಇರಬೇಕಾದದ್ದು ಶಾಸ್ತ್ರಾಧ್ಯಯನ ವೃತ್ತಿಯಲ್ಲೇ ಇರಬೇಕು, ಪಾಠ ಪ್ರವಚನಗಳಲ್ಲೇ ಇರಬೇಕು. ಆದರೆ ಆಪತ್ಕಾಲ ಅಂತ ಬಂದಾಗ ಆಗ ಅವನು ಕೂಡ ರಾಜನಾಗಬಹುದು, ರಾಜವೃತ್ತಿಯನ್ನು ಮಾಡಬಹುದು. ಪುರಂದರದಾಸರೆಲ್ಲರೂ ಕೂಡ ಚಿನಿವಾರ ವೃತ್ತಿ ಅಂತ ಮಾಡ್ತಿದ್ರು ಅವರಲ್ಲಿ. ಹಾಗೆ ಆ ವೃತ್ತಿಗಳನ್ನೆಲ್ಲವನ್ನು ಕೂಡ ಮಾಡಬಹುದು. ಹೀಗೆಲ್ಲ ವಿಧಿ ಇದೆ ಆಪತ್ಕಾಲದಲ್ಲಿ ಅಂತ. ಹಾಗೆ ಇವರ ವಂಶ ಎನ್ನುವಂತಹದ್ದು ಕೂಡ ಒಳ್ಳೆ ರಾಜವಂಶ ಆಗಿತ್ತಂತೆ. ದೇಶಪಾಂಡೆ ಅವರ ವಂಶ ದೇಶವನ್ನ ಆಳುವಂಥ ವಂಶ ಅದು. ಅಂತ ಒಳ್ಳೆ ವಂಶ. ಇವತ್ತಿಗೂ ಕೂಡ ನೀವೇನಾದ್ರೂ ಹೋದ್ರೆ ಮಂಗಳವೇಡಿಯಲ್ಲಿ ಅವರು ಹುಟ್ಟಿದಂತ, ಅವರ ಅವತಾರ ಮಾಡಿರುವಂಥ ಮನೆ ಇದೆ. ಆ ಮನೆ ನೋಡಿದ್ರೆ ಅವರ ಶ್ರೀಮಂತಿಕೆ ಎಷ್ಟಿತ್ತು ಅಂತ ಈಗಲೂ ಗೊತ್ತಾಗತ್ತೆ. ಆ ಮನೆ ಹೇಗಿದೆ ಅಂದ್ರೆ ನಿಮಗೆ ಬರೀ ಕೆಳಗಡೆ ನೋಡಿದ್ರೆ ಗೊತ್ತಾಗೋದಿಲ್ಲ, ಮೇಲೆಲ್ಲ ನೋಡಬೇಕು. ಮೇಲೆ ಎಲ್ಲ ಚಿತ್ತಾರಗಳನ್ನು ಬಿಡಿಸಿದ್ದಾರೆ ಕೆಲವೆಲ್ಲ, ಆ ಕಾಲದಲ್ಲಿ ಬಿಡಿಸಿದಂಥ ಚಿತ್ತಾರಗಳು. ಆ ಚಿತ್ತಾರಗಳನ್ನು ನೋಡಿದ್ರೆ ಇವತ್ತು ನಾವು ಉಡುಪಿಯಲ್ಲಿ ಅಷ್ಟಮಠಗಳಿದ್ದಾವಲ್ಲ, ಅಲ್ಲೆಲ್ಲ ಮೇಲ್ಗಡೆ ಎಲ್ಲ ಚಿತ್ರಗಳನ್ನೆಲ್ಲ ಬಿಡಿಸಿರ್ತಾರೆ. ಅಂದ್ರೆ ಒಂದು ಶ್ರೀಮಂತಿಕೆ ಮಠಗಳಲ್ಲಿ ಮಾತ್ರ ಇದೆಲ್ಲ ನಡೀತದೆ. ಹಾಗೆ ಮಠಮಾನ್ಯಗಳಲ್ಲಿ ನಡೀತಾ ಇದ್ದದ್ದೆಲ್ಲವೂ ಕೂಡ ಆ ಚಿತ್ತಾರಗಳು ಅವರ ಮನೆಯಲ್ಲೇ ಇತ್ತಂತೆ. ಅವರ ಮನೆಯಲ್ಲೇ ಮೇಲ್ಪಂಕ್ತಿಗಳಲ್ಲೆಲ್ಲ ಆಗಬೇಕಾದ್ರೆ ಒಳ್ಳೊಳ್ಳೆ ಚಿತ್ರಗಳೆಲ್ಲ ಬಿಡಿಸಿದ್ರಂತೆ. ಆ ರೀತಿಯಲ್ಲಿ ಮನೆಯನ್ನು ಕಟ್ಟಿಸಿದ್ರಂತೆ. ಅಂಥ ಒಂದು ಮನೆ ದಿವ್ಯವಾಗಿರುವಂತಹದ್ದು. ಅಲ್ಲಿ ಆ ದೇಶಪಾಂಡೆ ದಂಪತಿಗಳಿಗೆ ಅನೇಕ ಮಕ್ಕಳು ಹುಟ್ಟಿದ್ರೂ ಕೂಡ ಉಳಿತಾ ಇರಲಿಲ್ಲ ಅಂತವ್ರಿಗೆ, ಮಕ್ಕಳೇ ಉಳಿತಾ ಇರಲಿಲ್ಲ. ಅವರು ಬಹಳ ದುಃಖಿತರಾಗಿ ರಾಮದೇವರ ಆರಾಧನೆಯನ್ನು ಮಾಡಬೇಕು ಅಂತ ರಾಮದೇವರ ಆರಾಧನೆ ಮಾಡಿದ್ರಂತೆ. ರಾಮದೇವರ ಆರಾಧನೆಯನ್ನು ಮಾಡಿದಾಗ ರಾಮದೇವರ ಅನುಗ್ರಹದಿಂದಲೇನೆ ಒಂದು ಕೂಸು ಹುಟ್ಟಿತಂತೆ. ಆ ಕೂಸು ಹುಟ್ಟಿದ ಕೂಡಲೇನೆ ಆ ಕೂಸಿಗೆ ಮೊದಲಿಗೆ ಜಾತಕರ್ಮಾದಿಗಳನ್ನೆಲ್ಲ ಮಾಡಿ ಆ ಮಗುವಿಗೇನೆ ನಾಮಕರಣವನ್ನು ಮಾಡಿದ್ರಂತೆ. ರಘುನಾಥ ಅಂತ ನಾಮಕರಣ ಮಾಡಿದ್ರು. ಅವರ ವಂಶಕ್ಕೆ ಏನಂತ ಹೆಸರು ಅಂದ್ರೆ ದೋಂಡೋ ಅಂತ ಹೆಸರು. ದೋಂಡೋ ಅವರಿಗೆ ರಘುನಾಥ ದೋಂಡೋ ಪಂಥ ಅಂತ ಹೆಸರು. ದೋಂಡೋ ಪಂಥ ಅಂತ ಕರೀತಿದ್ರು. ಅವರ ಅಡ್ಡೆಸರಾಗಿತ್ತಂತೆ. ಈ ರೀತಿಯಲ್ಲಿ ದೋಂಡೋ ಅನ್ನೋ ಹೆಸರು ಅವರಿಗೆ ಇಟ್ಟದ್ದು ಬಹಳ ಸಾರ್ಥಕವಾಗಿತ್ತು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆ ದೋಂಡೋ ಅನ್ನುವಂಥ ಹೆಸರೇನಿದೆಯಲ್ಲ, ದೋಂಡೋ ಅಂತ ಹೇಳಿದ್ರೆ ಈ ಮರಾಠಿ ಭಾಷೆಯಲ್ಲಿ ಕಲ್ಲು ಅಂತ ಅರ್ಥ. ಕಲ್ಲು ಅಂದ್ರೆ ಇವರು ಹುಟ್ಟಿದವರಿದ್ರಲ್ಲ, ಬಹುಶಃ ಮುಂದೆ ಶಾಸ್ತ್ರದ ವಿಷಯದಲ್ಲಿ ಇವರು ಚಂಚಲರಾಗೋದಿಲ್ಲ, ಇವರು ಇಂದ್ರಿಯಗಳ ವಿಷಯದಲ್ಲಿ ಚಂಚಲರಾಗೋದಿಲ್ಲ, ಯಾವಾಗಲೂ ಕೂಡ ಗುಂಡು ಕಲ್ಲಿನಂತೆ ಇರ್ತಾರೆ ಇವರು ಅನ್ನೋದನ್ನು ಸೂಚನೆ ಮಾಡಲಿಕ್ಕೇನೆ ಅವರಿಗೆ ದೋಂಡೋ ಅನ್ನೋ ಹೆಸರಿಟ್ಟಿದ್ರು ಏನೋ ಅನ್ನುವಂತ ಇತ್ತಂತೆ. ಇನ್ನು ರಾಮದೇವರ ಅನುಗ್ರಹದಿಂದ ಅವತಾರ ಮಾಡಿದ್ರು, ಆದ್ರಿಂದಾಗಿ ಇವರಿಗೆ ರಘುನಾಥ ಅಂತ ಹೆಸರಿಟ್ಟಿದ್ರಂತೆ. ಇವರು ಬಹುಶಃ ಅದನ್ನು ಹೇಳ್ತಾರೆ, ಇವರು ಹುಟ್ಟಿದ್ದು ಮಂಗಳವೇಡಿಯಲ್ಲಿ.
ಇಂಥ ಮಹಾತ್ಮರು ಹುಟ್ಟಿದ್ರು ಆದ್ರಿಂದಲೇ ಆ ಊರಿಗೆ ಮಂಗಳ ಅನ್ನೋ ಹೆಸರು ಬಂತು ಅಂತ ಕಾಣುತ್ತೆ ಅಂತ. ಅಷ್ಟೇ ಅಲ್ಲ, ಆ ರಾಷ್ಟ್ರವೇ ಮಹಾರಾಷ್ಟ್ರ ಆಗೋಯ್ತು ಅಂತ ಹೇಳ್ತಾರೆ ಅವರು ಹುಟ್ಟಿದ್ರಿಂದಲೇ. ಈ ರೀತಿ ಅನೇಕ ಮುಖದಿಂದಾಗಿ ಇವರು ಅವತಾರ ಮಾಡಿದರಲ್ವ. ಅವತಾರ ಮಾಡಿದ ನಂತರ ಆಮೇಲೆ ಕೆಲವೇ ದಿನದಲ್ಲಿ ಆಗಬೇಕಾದ್ರೆ ದೊಡ್ಡವರಾದ್ರು. ಅವರಿಗೂ ಕೂಡ ದೇಶಪಾಂಡೆ ಅವರು ರಾಜಮನೆತನದವರು ಹೇಗಿರಬೇಕು, ಅವರೆಲ್ಲ ಕ್ಷತ್ರಿಯ ವೃತ್ತಿಯಿಂದಲೇ ಇದ್ದವರಾದ್ರಿಂದ ಇವರಿಗೂ ಕೂಡ ಸಾದಿನಾಡು ಅಂತ ಹೇಳ್ತಾರೆ. ಅಂದ್ರೆ ಕುದುರೆಗಳನ್ನೆಲ್ಲ ಪಳಗಿಸುವಂತ ಊರು ಅಂತ ಅರ್ಥ. ಅವೆಲ್ಲ ಕುದುರೆಗಳನ್ನೆಲ್ಲ ಚೆನ್ನಾಗಿ ಪಳಗಿಸ್ತಾ ಇದ್ರಂತೆ. ಅಂಥ ಊರಿನಲ್ಲಿ ಇದ್ದವರು. ಆ ಊರಿನಲ್ಲಿ ಇವರು ಕೂಡ ಕುದುರೆಗಳನ್ನು ಪಳಗಿಸೋದು ಮಾಡೋದು ಇದನ್ನೆಲ್ಲ ಬಹಳ ಚೆನ್ನಾಗಿ ಮಾಡಿದ್ರಂತೆ. ಈ ರೀತಿಯೆಲ್ಲ ಮಾಡಿದಂತಹ ಅವರು ಅಜನೀಸಾದಿವರಸ್ಯ ನಿಕೇತನೆ ಪ್ರತಿತ ವಿಪ್ರವರಾಚ್ಯುತ ಪೂಜನೆ, ಆ ದೇವರ ಅನುಗ್ರಹದಿಂದಾಗಿ ಲಲಿತ ಮಂಗಳ ವೇಡಿಸ್ತ, ಅವರೆಲ್ಲ ಹೇಳ್ತಾರೆ ಮಂಗಳ ವೇಡಿಸ್ತ ರಘುನಾಥ ವನಿತಾ ಸಂಜಾತ ಅಂತ. ರಘುನಾಥ ಅನ್ನುವಂಥ ಹೆಸರಿನಿಂದಾಗಿ ಮಂಗಳವೇಡದಲ್ಲಿ ಅವತಾರ ಮಾಡಿದ್ರು ಅಂತ ಇದನ್ನೆಲ್ಲ ಹೇಳಿದ್ದಾರೆ ಅವರ ಜೈತೀರ್ಥ ವಿಜಯಗಳಲ್ಲಿ. ಇಂಥ ವಿಜಯದಲ್ಲಿ ಹೇಳುತ್ತಾ ಮತ್ತೊಂದಷ್ಟು ಮಾತುಗಳನ್ನು ಹೇಳ್ತಾರೆ. ಅವರಿಗೆ ನಾಮಕರಣ ಆಯಿತು, ಕೆಲವು ದಿವಸ ಆಯಿತು. ನಂತರದಲ್ಲಿ ಅವರಿಗೆ ಉಪನಯನದ ವಯಸ್ಸು ಅಂತ ಬಂದಾಗ ಗರ್ಭಾಷ್ಟಮಿ ಉಪನಯಿತ ಅಂತ. ರಾಜಮನೆತನದಲ್ಲಿ ಇದ್ದರೂ ಕೂಡ ಸಂಸ್ಕಾರ ಬಿಟ್ಟು ಹೋಗಿರಲಿಲ್ಲ ಅಂತೆ. ಕೆಲವರಿಗೆಲ್ಲ ಹೇಗೆ ಅಂದ್ರೆ ಬೇರೆ ಏನೋ ವೃತ್ತಿ ಮಾಡ್ತಾ ಇದ್ದೇವೆ ಅಂದ್ರೆ ಸಂಧ್ಯಾ ವಂದನೆ ನಮ್ಮ ಕೆಲಸ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ನಾವು ಬ್ರಾಹ್ಮಣರಾಗಿರ್ಬೋದು, ಆದ್ರೆ ನಾವು ಹೊರಗಡೆ ಕೆಲಸ ಮಾಡ್ತಿದ್ದೀವಲ್ಲ, ಆಚಾರವಂತರಾಗಿದ್ರೆ ಮಾತ್ರ ಸಂಧ್ಯಾ ವಂದನೆ, ಇಲ್ದಿದ್ರೆ ನಮಗಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗೆ ಆದರೆ ಇವರು ಹಾಗಿರಲಿಲ್ಲ. ರಾಜಮನೆತನದಲ್ಲಿ ಇದ್ದರೂ ಕೂಡ ಒಂದು ದಿವಸವೂ ಕೂಡ ಆ ನಿತ್ಯಾನುಷ್ಠಾನಗಳನ್ನು ಬಿಟ್ಟವರಲ್ಲ. ಹಾಗೆ ಸರಿಯಾಗಿ ಗರ್ಭಾಷ್ಟಮಿ ಉಪನಯಿತ ಅನ್ನುವ ದೃಷ್ಟಿಯಿಂದ ಹುಟ್ಟಿದ 7ನೇ ವರ್ಷಕ್ಕೆ, ಅಂದ್ರೆ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿದ ನಂತರ 8ನೇ ವರ್ಷ ಅಂತ ಅರ್ಥ. ಅಲ್ಲಿಗೆ ಉಪನಯನ ಎನ್ನುವುದು ನಡೀಬೇಕಂತೆ. ಹುಟ್ಟಿದ ನಂತರ ಗರ್ಭದಿಂದ ಹೊರಗೆ ಬಂದ ಮೇಲೆ 7ನೇ ವರ್ಷ, ಆ 7ನೇ ವರ್ಷಕ್ಕೆ ಉಪನಯನವನ್ನು ಮಾಡಬೇಕು. ಆ ಕಾಲಕ್ಕೆ ಸರಿಯಾಗಿ ಉಪನಯನ ಮಾಡಿದಂತೆ. ಆ ಕಾಲದಲ್ಲೆಲ್ಲ ಹಾಗೆ ಏನೇನು ಕಾಲಕ್ಕೆ ನಡಿಬೇಕು ಅದೆಲ್ಲ ನಡೆದು ಬಿಡ್ತಾ ಇತ್ತು. ಹಾಗೆ ಆ ಕಾಲದಲ್ಲಿ ಉಪನಯನವನ್ನು ಮಾಡಿದ್ರಂತೆ. ಹೀಗೆ ಉಪನಯನವನ್ನ ಮಾಡಿದ ನಂತರ ಆಮೇಲೆ ಉಪದಿದೇಶ ಪಿತಾ ಶ್ರುತಿ ಮಾತರಂ ಸವಟು ಧರ್ಮ ಕೃತಿಂ ತದನಂತರಂ ಅಂತ ಹೇಳುತ್ತಾರೆ. ಉಪದಿದೇಶ ಪಿತಾ ಶ್ರುತಿ ಮಾತರಂ, ಶ್ರುತಿ ಮಾತರ ಅಂತ ಹೇಳಿದ್ರೆ ಶ್ರುತಿಯ ತಾಯಿ ಅಂದ್ರೆ ವೇದಮಾತೆ, ವೇದಮಾತೆ ಅಂತ ಕರೆಸಿಕೊಂಡಂತ ಗಾಯತ್ರಿ ಮಂತ್ರದ ಉಪದೇಶವನ್ನು ಮಾಡಿದರು. ಆ ಗಾಯತ್ರಿ ಮಂತ್ರದ ಉಪದೇಶ ಆದ ಕೂಡಲೇ ಇನ್ನೂ ತೇಜಸ್ಸು ಬಂತಂತೆ ಅವರಿಗೆ, ಇನ್ನೂ ತೇಜಸ್ಸು, ಪುಳಕಿತರಾದರು, ಅದ್ಭುತವಾದಂಥ ತೇಜಸ್ಸು. ಆ ತೇಜಸ್ಸು ಬಂದಾಗ ಆಗ ಇನ್ನೂ ಒಳ್ಳೆ ತೇಜೋಮಯರಾಗಿದ್ರು, ಅಧ್ಯಯನವನ್ನೂ ಮಾಡ್ತಿದ್ರು. ಎಲ್ಲ ಮಾಡಿಕೊಂಡು ಜೊತೆಗೆ ಕುದುರೆಗಳನ್ನು ಪಳಗಿಸುವುದು, ಕತ್ತಿಯನ್ನು ಪಳಗಿಸುವುದು, ಇದೆಲ್ಲವೂ ಕೂಡ ಮಾಡಿದ್ದಾರೆ. ಇದನ್ನೆಲ್ಲ ಮಾಡ್ತಾ ಸಂಚಾರ ಮಾಡಿಕೊಂಡಿದ್ರಂತೆ. ಕೆಲವು ದಿವಸ ಆದ ನಂತರ 16 ವರ್ಷ ತುಂಬಿತ್ತು ಇವರಿಗೆ. 16 ವರ್ಷಕ್ಕೆ ಆ ಕಾಲದಲ್ಲೆಲ್ಲ ಸ್ವಲ್ಪ ಬೇಗನೆ ವಿವಾಹ ಆಗಿಲ್ಲ. ಹಾಗಾಗಿ ಸಣ್ಣ ವಯಸ್ಸಿನಲ್ಲೇ ವಿವಾಹ ಮಾಡಿದ್ರಂತೆ. ಅಂದ್ರೆ ಗಂಡು ಮಕ್ಕಳಿಗೆ 14, 15, 16 ವರ್ಷ ಬಂತು ಅಂದ್ರೆ, ಹೆಣ್ಣು ಮಕ್ಕಳಿಗೆ 8, 9 ವರ್ಷ ಬಂತು ಅಂದ್ರೆ ವಿವಾಹ ಮಾಡಿಬಿಡ್ತಿದ್ರು. ಅಂಥ ಒಂದು ಕಾಲ. ಆ ಕಾಲದಲ್ಲಿ ವಿವಾಹವನ್ನು ಮಾಡಿದ್ರಂತೆ ಇವರಿಗೆ ವಿವಾಹವನ್ನು ಮಾಡಿದಾಗ ನೃಪತೀರಸ್ಯ ವಿವಾಹ ಕೃತೆ ಮತಿಂ ವ್ಯತನುತಾಪಿ ತಥಾಕಿಲ ಸಂಭೃತಿಂ ಅತಸುತಸ್ಯ ವಿವಾಹ ಮಹೋತ್ಸವಂ ವ್ಯತನುತ ಪ್ರಣಯೇನ ಶುಭಾವಹ. ಒಳ್ಳೆ ಅದು ಏನು ಮದುವೆ ಮಾಡಿದ್ದೇನು ಅಂದ್ರೆ 2 ಹೆಂಡಂದಿರನ್ನ ತಂದ್ರಂತವ್ರಿಗೆ. ಒಂದಲ್ಲ 2 ಹೆಂಡಂದಿರು. ಅದು 2 ಹೆಂಡಂದಿರನ್ನ ವಿವಾಹ ಮಾಡಿಕೊಟ್ರು. ವಿವಾಹ ಆಯಿತು. ಆಮೇಲೆ ಇವರು ಎಲ್ಲ ಕಡೆ ಸಂಚಾರ ಮಾಡಿಕೊಂಡು, ಕುದುರೆ ಸವಾರಿ ಮಾಡಿಕೊಂಡು ಅಲ್ಲೆಲ್ಲ ಓಡಾಡಿಕೊಂಡಿದ್ರಂತೆ. ಮಂಗಳವೇಡೆ, ಪಂಡ್ರಾಪುರ, ಆ ಕಡೆ ಈ ಕಡೆ ಸುತ್ತಮುತ್ತಲೂ ಕೂಡ, ಕಾಗಿನಿ ತೀರದಿಂದಲೂ ಕೂಡ ಭೀಮಾ ತೀರದ ತನಕಲೂ ಕೂಡ ಓಡಾಡ್ತಾ ಇದ್ರಂತೆ. ನಿರಂತರವಾಗಿ ಓಡಾಡ್ತಾ ಇದ್ರು. ಒಮ್ಮೆ ಓಡಾಡ್ತಾ ಏನಾಯಿತು ಅಂದ್ರೆ ಭೀಮಾ ತೀರಕ್ಕೆ ಬಂದ್ರಂತೆ. ಭೀಮಾ ತೀರಕ್ಕೆ ಬಂದಾಗ ಸರಿಯಾಗಿ ನಿತ್ಯದಲ್ಲೂ ಕೂಡ ಅಕ್ಷೋಭ್ಯ ತೀರ್ಥರು ಹೇಗೆ ಹಿಂದೆ ಹೇಳಿದ್ನಲ್ಲ, ರಾಮದೇವರನ್ನ, ಮಧ್ವಾಂತರ್ಗತನಾದಂಥ ರಾಮದೇವರನ್ನ ಹೃದಯದಲ್ಲಿ ತಂದುಕೊಂಡು ನಿತ್ಯ ತಪಸ್ಸು ಮಾಡ್ತಾ ಇದ್ರಂತೆ. ಒಬ್ಬ ಒಳ್ಳೆ ಶಿಷ್ಯ ಸಿಗಲಿ ಅಂತ, ಸುಮ್ಮನೆ ಅಲ್ಲ ಅಂತ ಅರ್ಥ. ಅಂದ್ರೆ ಯಾವುದಾದ್ರೂ ಒಬ್ಬ ಒಳ್ಳೆ ವ್ಯಕ್ತಿ ನಮ್ಮ ಹತ್ರ ಬರಬೇಕು ಅಂದ್ರೆ, ಒಬ್ಬ ಶಿಷ್ಯ ಬರಬೇಕು ಅಂದ್ರೆ, ಒಬ್ಬ ಸಂತಾನ, ಒಳ್ಳೆ ಸಂತಾನ ಪಡೆಯಬೇಕು ಅಂತ ಆದ್ರೆ ಇದಕ್ಕೆಲ್ಲ ತಪಸ್ಸು ಬೇಕು ಅಂತ ಹೇಳ್ತಾರೆ. ಇಲ್ದಿದ್ರೆ ಅಷ್ಟು ಸುಲಭದಲ್ಲಿ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಮಧ್ವಾಚಾರ್ಯರು ಹುಟ್ಟಿದ್ದು, ಅವತಾರ ಮಾಡಿದ್ದು ಹಾಗೆ ಅಂದ್ರೆ ಅವ್ರಿಗೆ ಹೇಳ್ತಾರೆ ಬೇಜೆ ಭುಜಂಗ ಶಯನಂ ದ್ವಿಷಡಬ್ದ ಕಾಲಂ ಅಂತ ಹೇಳ್ತಾರೆ. 12 ವರ್ಷಗಳ ಕಾಲ ಸೇವೆಯನ್ನ ಮಾಡಿದಾಗ ಆಮೇಲೆ ಹುಟ್ಟಿದ್ರಂತೆ. ತೀವ್ರೈಹಿ ಪಯೋವ್ರತ ಮುಖೈಹಿ ವಿವಿಧವ್ರತಾಗ್ರೈಹಿ ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮವು ಅಂತ ಹೇಳ್ತಾರೆ.
ಅಷ್ಟು ತೀವ್ರವಾಗಿರುವಂಥ ಅತ್ಯಂತ ಕಠಿಣವಾದ ವ್ರತಗಳನ್ನೆಲ್ಲ ಮಾಡಿದರು. ಅದಾದ ಮೇಲೆ ಹುಟ್ಟಿದ್ರಂತೆ. ಯಾಕೆ ಅಂತ ಹೇಳಿದರೆ, ಒಬ್ಬ ಮಹಾತ್ಮರು ಗರ್ಭಪ್ರವೇಶ ಮಾಡಿ ಅವತಾರ ಮಾಡಬೇಕು ಅಂದರೆ ಗರ್ಭಶುದ್ಧ ಆಗಬೇಕಂತೆ. ಗರ್ಭಶುದ್ಧಿಗೋಸ್ಕರವಾಗಿ ಎಲ್ಲ ಆಗುತ್ತೆ. ಕೆಲವೊಂದು ಸರ್ತಿ ಡಾಕ್ಟರ್ಗಳ ಹತ್ರ, ವೈದ್ಯರ ಹತ್ರ ಹೋಗ್ತಾರೆ, ಅಲ್ಲಿ ಇಲ್ಲಿ ಎಲ್ಲ ತೋರಿಸ್ತಾರೆ, ಆದರೂ ಸಂತಾನ ಆಗ್ತಿರೋದಿಲ್ಲ. ಯಾಕೆ ಅಂದರೆ ಇವರು ವ್ರತ ಮಾಡಬೇಕಿರ್ತದೆ, ಏನೋ ವ್ರತ ಮಾಡಬೇಕು. ಆ ವ್ರತ ಆದಮೇಲೆ ಎಲ್ಲ ಶುದ್ಧ ಆಗುತ್ತಲ್ಲ, ಆಗ ಒಬ್ಬ ಮಹಾಪುರುಷ ಅಲ್ಲಿ ಪ್ರವೇಶ ಮಾಡ್ತಾರಂತೆ. ಅದಕ್ಕೋಸ್ಕರ ಹಾಗೆ ಒಬ್ಬ ಮಹಾಪುರುಷ ಸಿಗಬೇಕು ಅಂದರೆ ಅನೇಕ ತಪಸ್ಸು, ಅನೇಕ ವರ್ಷಗಟ್ಟಲೆ ಮಾಡಿರುವಂಥ ತಪಸ್ಸಿನ ಫಲದಿಂದ ಅಂತವರು ಸಿಗ್ತಾರೆ. ಹಾಗೆ ಇಲ್ಲೂ ಕೂಡ ಅನೇಕ ವರ್ಷಗಳಿಂದಾಗಿ ಅಕ್ಷೋಭ್ಯ ತೀರ್ಥರು ಮಾಡಿದ ತಪಸ್ಸಿನ ಫಲವೋ ಎನ್ನುವಂತೆ ಅವರಲ್ಲಿರುವಾಗ ತುಂಬ ದೂರದಿಂದಾಗಿ ಮೈಯೆಲ್ಲ ಬೆವರಂತೆ, ಮೈಯೆಲ್ಲ ಬೆವರು ಇಳಿತಾ ಇದೆ, ತುಂಬ ಆಯಾಸ ಆಗಿದೆ. ಕುದುರೆಗೂ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ವೇಗದಿಂದ ಬಂದು 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 ಸುಸ್ತಾಗಿ ಹೋಗಿದೆ. ಕುದುರೆ ಮೇಲೆ ಕೂತ ವ್ಯಕ್ತಿಗೂ ಸುಸ್ತಾಗಿದೆ, ಕುದುರೆಗೂ ಸುಸ್ತಾಗಿದೆ. ಎಲ್ಲಾದರೂ ಒಂದು ಸ್ವಲ್ಪ ನೀರು ಸಿಕ್ಕರೆ ಸಾಕು, ಕುಡಿದು ಬಾಯಾರಿಸಿಕೊಳ್ಳೋಣ ಅಂತ ಬಹಳ ಒದ್ದಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಆ ಬಾಯಾರಿಕೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದರೆ, ಬಾಯಾರಿಕೆ ಎನ್ನುವಂತಹದ್ದು ಅದು ಹೋಗಿ ಒಂದು ತಂಬಿಗೆ ತಗೊಂಡು ಮಾಡಿಯೋ ಅದನ್ನು ನೀರು ಕುಡಿಯುವಷ್ಟು ವ್ಯವಧಾನ ಇಲ್ಲ, ಹೋಗಿ ನೀರಿಗೆ ಬಾಯಿ ಹಾಕಿದರೆ ಸಾಕು ಅನ್ನುವಷ್ಟರ ಮಟ್ಟಿಗೆ. ಅದರಿಂದ ಅವ್ರೇನ್ ಮಾಡಿದ್ರು, ಕುದುರೆಯಿಂದಲೂ ಕೆಳಗಿಳಿಲಿಲ್ಲಂತೆ. ಕುದುರೆಯಿಂದಲೂ ಕೆಳಗಿಳಿಯದೇನೆ ಕುದುರೆ ಸಮೇತವಾಗಿ ಎರಡರ್ಥದಲ್ಲಿ, ಒಂದು ಅವರಿಗೆ ಆಯಾಸ ಆಗಿತ್ತು, ಆದ್ರಿಂದ ಒಳಗೆ ಕುದುರೆಯನ್ನು ಇಳಿದು ಹೋಗಲಿಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ, ನನಗೆಷ್ಟು ಆಯಾಸ ಆಗಿದೆಯೋ ಹಾಗೆ ಕುದುರೆಗೂ ಆಯಾಸ ಆಗಿದೆ, ನಾನು ಕುದುರೆ ಒಟ್ಟಿಗೆ ನೀರು ಕುಡಿದು ಬಿಡೋಣ ಅಂತ ಒಟ್ಟಿಗೆ ಹೋಗಿದ್ರಂತ. ಹಾಗಾಗಿ ಕುದುರೆ ಸಮೇತವಾಗಿ ಭೀಮಾ ನದಿಯ ಒಳಗೆ ಇಳಿದ್ರಂತೆ. ಒಳಗೆ ಇಳಿದು ಹೋಗ್ರಿ, ನೀರು ಕುಡಿಯಬೇಕು ಅಂತ ಆದ್ರೆ ಅದಕ್ಕೆಲ್ಲ ಬಹಳ ಶಾಸ್ತ್ರ ಹೇಳುತ್ತದೆ. ನೀರು ಕುಡಿಬೇಕಾದ್ರೆ ಬಹಳ ನಿಯಮಗಳನ್ನು ಹೇಳಿದ್ದಾರೆ. ನೀವು ನೀರಿನ ಊಟಕ್ಕೆ ಕೂತಿರ್ತೀರಿ, ಊಟಕ್ಕೆ ಕೂಡಬೇಕಾದ್ರೆ ಎಡಗಡೆಯಲ್ಲಿ ತಂಬಿಗೆ ಇಟ್ಕೊಳ್ಬಾರ್ದು, ನೀರಿನ ತಂಬಿಗೆಯನ್ನು ಎಡಕ್ಕೆ ಇಟ್ಕೊಳ್ಬಾರ್ದು, ಬಲಕ್ಕೆ ಇಟ್ಕೊಳ್ಬೇಕು. ಎಡಕ್ಕೆ ಇಟ್ಕೊಂಡು ಕುಡಿದ್ರು ಅಂತ ಆದ್ರೆ ಅದು ಸುರಾಪಾನಕ್ಕೆ ಲೆಕ್ಕ ಅಂತ ಹೇಳ್ತಾರೆ. ಇಲ್ಲ ಹೋಗ್ಲಿ, ಅದನ್ನ ಬಲಗಡೆ ಇಟ್ಕೊಳ್ತೀವಿ. ಕುಡಿಬೇಕಾದ್ರೆ ಹ್ಯಾಕ್ ಕುಡಿಬೇಕು ಅಂದ್ರೆ ಬಲಗೈ ಎಂಜಲಾಗಿರ್ತದೆ, ಆದ್ರಿಂದ ಎಡಗೈಲಿ ಕುಡಿದ್ರು ಸುರಾಪಾನಕ್ಕೆ ಲೆಕ್ಕ ಅಂತ ಹೇಳ್ತಾರೆ. ಅದಕ್ಕೇನ್ ಮಾಡೋದು, ಬಲಗೈಯಲ್ಲೇ ಕುಡಿಬೇಕಂದ್ರೆ. ಆದ್ರೆ ಬಲಗೈಯಲ್ಲಿ ಕೆಲವರು ಕುಡಿಯಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಆ ಲೋಟವನ್ನು ಎಂಜಲ್ ಮಾಡಿಕೊಂಡೇ ಕುಡಿಬೇಕು, ಹಾಗಿರುವಂಥದ್ದು. ಆದ್ರೆ ಅದು ಆಗಲ್ಲ ಅಂತ ಹೇಳಿ ಎಡಗೈಯಿಂದ ಕುಡಿಬೇಕಾದ್ರೆ ಬಲಗೈಯನ್ನು ಹೀಗೆ ಬಗ್ಗಿಸಿ ಈ ಹಿಂಭಾಗವನ್ನು ಮುಟ್ಟಿಸಿ ಕುಡಿತಿರ್ತಾರೆ. ಹಾಗೆ ಬಲಗೈ ಸ್ಪರ್ಶ ಆಗಲಿ ಅಂತ ಈ ರೀತಿಯೆಲ್ಲ ಕ್ರಮಗಳು. ನೀರನ್ನು ಕುಡಿಯುವಾಗ ನಿಂತು ಕುಡಿಬಾರದು ಅಂತ, ಸುರಾಪಾನಕ್ಕೆ ಲೆಕ್ಕ ಅಂತ ಹೇಳ್ತಾರೆ. ಹಾಗಾಗಿ ನಿಂತೂ ಕುಡಿಲಿಕ್ಕಿಲ್ಲ ನೀರನ್ನ. ಇದೆಲ್ಲ ಬರೀ ಇದು ಶಾಸ್ತ್ರ ಮಾತ್ರ ಅಲ್ಲ, ವೈಜ್ಞಾನಿಕವಾಗಿಯೂ ಕೂಡ ನಿಂತು ನೀರು ಕುಡಿಬಾರದು ಅಂತ ಹೇಳ್ತಾರೆ. ಹಾಗಿಲ್ಲ, ಅದರಿಂದಾಗಿ ಇಲ್ಲ ಸಲ್ಲದ ರೋಗಗಳು, ಹಾರ್ಟ್ ಅಟ್ಯಾಕ್ ಇಂಥವೆಲ್ಲ ಬರ್ತಿರ್ತಾವಂತೆ. ಅದಕ್ಕೋಸ್ಕರ ಕುಡಿಬಾರದು ಅಂತ ಹೇಳ್ತಾರೆ. ಹಾಗೆ ಶಾಸ್ತ್ರ ಎನ್ನುವಂತಹದ್ದು ವಿಜ್ಞಾನಮಯವಾದದ್ದು. ಹೀಗೆ ಇದೆಲ್ಲ ನಿಯಮಗಳಿದ್ದಾರೆ. ನೀರು ಕುಡಿಯುವಾಗ ಅಷ್ಟೇ ಅಲ್ಲ, ನೀರು ತರುವಾಗಲೂ ಕೂಡ ಹೇಗೆ ತರಬೇಕು ಅಂದ್ರೆ, ಕಂಠದ ಒಳಗಡೆ ನಮ್ಮ ಬೆರಳದ್ದು. ಕೆಲವರೆಲ್ಲ ಹೀಗೆ ಹಿಡಿದು ಬಿಟ್ಟಿರ್ತಾರೆ, ಬೆರಳು ಹಿಡಿದಿರ್ತಾರೆ. ಆ ಬೆರಳಲ್ಲಿರುವಂತ ಗಲೀಜೆಲ್ಲ ಒಳಗೆ ಹೋಗಿರ್ತದೆ, ಅದು ಹೋಗಬಾರದು. ಅದು ಹೊರಗಡೆ ಭಾಗವನ್ನು ಮಾತ್ರ ಸ್ಪರ್ಶ ಮಾಡಿರಬೇಕು, ಹಾಗೆ ತಂದು ಕೊಡಬೇಕು ನೀರನ್ನು. ಒಳಗಡೆ ಬೆರಳು ಅದ್ದಿತ್ತು ಅಂದ್ರೆ ಅದು ಮೈಲಿಗೆ ಅಂತ ಅರ್ಥ, ಅದನ್ನು ಮುಟ್ಟೋ ಹಾಗಿಲ್ಲ, ನೀರನ್ನು ಮುಟ್ಟೋ ಹಾಗಿಲ್ಲ ಅಂತ. ಹಾಗೆಲ್ಲ ನಿಯಮಗಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಈ ನೀರಿಗೆ ಬಹಳ ಹೇಳ್ತಾರೆ. ಇನ್ನು ಬೊಗಸೆ ನೀರನ್ನು ಕುಡಿಲಿಕ್ಕೂ ಕೂಡ ಇಲ್ಲ ಶಾಸ್ತ್ರದಲ್ಲಿ, ಬೊಗಸೆಯಲ್ಲೂ ಕುಡಿಬಾರದಂತೆ. ಯಾಕೆಂದ್ರೆ ಬೊಗಸೆಯಲ್ಲಿ ಕುಡಿದ್ರು ಕೂಡ ಕೈಯಲ್ಲಿರುವ ಕೊಳೆಯೆಲ್ಲ ಒಳಗೆ ಹೋಗುತ್ತೆ, ರೋಗ ರುಜಿನಗಳು ಬರ್ತಾರೆ. ಆದ್ರಿಂದಾಗಿ ಈ ಕರೋನಾ ಬಂದ ಮೇಲಂತೂ ಗೊತ್ತಾಗಿರುತ್ತೆ, ಎಲ್ಲ ತೊಳೆದೇ ಮಾಡಬೇಕು ಅಂತ. ಹಾಗಾಗಿ ಇದೆಲ್ಲ ಬಹಳ ಕಠಿಣ. ಅಂಥದ್ರಲ್ಲಿ ಇವ್ರೇನು ಮಾಡಿದ್ರಂತೆ, ಕುದುರೆ ಸಮೇತವಾಗಿ ಹೋಗಿ ಕುದುರೆಯನ್ನು ಕುಡಿಲಿ, ಅದಕ್ಕೇನು ವಿಧಿ ನಿಯಮಗಳಿಲ್ಲ. ಆದ್ರೆ ಇವರು ಆ ಭೀಮಾ ನದಿಗೆ ಬಾಯಿ ಹಚ್ಚಿದ್ರಂತೆ, ಬೊಗಸೆಯಲ್ಲೂ ತಗೊಳ್ಳಿಲ್ಲ, ಬಾಯಿ ಹಚ್ಚಿದ್ರಂತೆ. ಬಾಯಿ ಹಚ್ಚಿ ಆ ನೀರನ್ನು ಕುಡಿಲಿಕ್ಕೆ ಶುರು ಮಾಡಿದ್ರಂತೆ. ಇವರು ನೀರನ್ನು ಕುಡಿಲಿಕ್ಕೆ ಶುರು ಮಾಡಿದ್ರೋ ಇಲ್ಲೋ, ನೀರು ಕುಡಿಲಿ ಅಂತ ಸ್ವಲ್ಪ ಕಾದ್ರೋ ಏನೋ ಅಕ್ಷೋಭ್ಯ ತೀರ್ಥರು. ಕಾದು ಅವರು ನೀರು ಕುಡಿದು ಸ್ವಲ್ಪ ಅವರ ಆಯಾಸ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸುವಾಗ ಅಲ್ಲೇ ಕುಳಿತಂತಹ ಅಕ್ಷೋಭ್ಯ ತೀರ್ಥರು ಒಂದು ಸರ್ತಿ ಅವರ ಕಡೆಯಿಂದಾಗಿ ಒಂದು ಮಾತು ಬಂತಂತೆ. ಆಗಲೇ ಹೇಳ್ತಾರೆ, ಚಾತುರ್ಯಂ ಸಾಧಿರಾಜ್ಞಾಂ ಪ್ರಕಟಯಿತುಮಸಾವಶ್ವ ಸಂಸ್ಥೋಪಿ ಭತ್ರಂ ಪಶ್ಯತ್ಯಕ್ಷೋಭ್ಯ ತೀರ್ಥೇಷ್ವಪ್ಯವದಮೂಸಸೌ ಕಿಂ ಪಶು ಪೂರ್ವದೇಹೇ. ಕೂಡಲೇ ಒಂದು ಮಾತು ಬಂತಂತಲ್ಲಿಂದ, ಕಿಂ ಪಶು ಪೂರ್ವದೇಹೇ, ಹಿಂದೆ ಏನಾದರೂ ಪಶುವಾಗಿದ್ಯಾ ನೀನು ಅನ್ನುವಂಥ ಒಂದು ಮಾತು ಬಂತಂತೆ. ಕಿಂ ಪಶು ಪೂರ್ವದೇಹೇ, ಪೂರ್ವದೇಹೇ ಅಂದರೆ ಹಿಂದಿನ ನಿನ್ನ ದೇಹದಲ್ಲಿ, ಹಿಂದಿನ ಜನ್ಮದಲ್ಲಿ ನೀನೇನಾದರೂ ಕೂಡ ಪಶುವಾಗಿದ್ಯಾ ಅಂತ ಒಂದು ಮಾತು ಕೇಳಿಸ್ತಂತಲ್ಲಿ. ಆ ಮಾತು ಕೇಳಿಸುವಾಗ
ಒಂದು ಸರ್ತಿ ಇವರಿಗೆ ಇದ್ದಕ್ಕಿದ್ದಾಗೇನೆ ಸ್ಮರಣೆ ಬರಲಿಕ್ಕೆ ಶುರುವಾಯಿತಂತೆಲ್ಲ. ಎಲ್ಲ ಸ್ಮರಣೆಗಳು ಕೂಡ ಬರಲಿಕ್ಕೆ ಶುರುವಾಯಿತಂತೆ. ಈ ಹರಿವಂಶದಲ್ಲಿ ಒಂದು ಕಥೆ ಬರ್ತದೆ. ಈ ಒಂದು ಶ್ರಾದ್ದದ ವಿಷಯವನ್ನು ಹೇಳಬೇಕಾದ್ರೆ, ಸಪ್ತವ್ಯಾದ ದಶಾರಣೇಶು ಮೃಗಾ ಕಾಲಂಜರೇ ಗಿರವು ತೇ ಪಿಜಾತ ಕುರುಕ್ಷೇತ್ರೆ, ಅದು ಕೊನೆಯಲ್ಲಿ ಹೇಳ್ತಾರೆ ಯೂಯಂ ಕಿಮವಸೀದತ ಅಂತ ಕೇಳ್ತಾರೆ. ಅಂದರೆ ಒಬ್ಬ ಋಷಿಗಳ ಕುಮಾರರು ಒಂದು ಹಸುವನ್ನು ಕೊಂದರಂತೆ, ಪಿತೃದೇವತೆಗಳಿಗೆ ಸಮರ್ಪಣೆ ಮಾಡಿ ಅದನ್ನ ಮಾಂಸ ಭಕ್ಷಣೆ ಮಾಡಿದರು. ವ್ಯಾಧರಾಗಿ ಹುಟ್ಟಿದ್ರು, ಆಮೇಲೆ ಮೃಗಗಳಾಗಿ ಜಿಂಕೆಗಳಾಗಿ ಹುಟ್ಟಿದ್ರು, ಆಮೇಲೆ ಹಂಸಗಳಾಗಿ ಹುಟ್ಟಿದ್ರು, ಎಲ್ಲ ಏನೇನಾಗಿ ಹುಟ್ಟಿದ್ರು. ಕೊನೆಗೆ 4 ಜನರಲ್ಲಿ ಅವರಲ್ಲಿ ಬ್ರಾಹ್ಮಣರಾಗಿ 2 ಹುಟ್ಟಿದ್ರಂತೆ, ಇನ್ನು ಉಳಿದವರು ರಾಜನಾಗಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಕೊನೆಗೆ ಆ ರಾಜನಿಗೆ ಏನಾಗುತ್ತೆ ಅಂದ್ರೆ, ಇವರೊಂದು ಪತ್ರ ಬರೆದು ಕಳಿಸ್ತಾರೆ. ಆ ಪತ್ರ ಬರೆದಾಗ ಇಡೀ ಅವನ ಹಿಂದಿನ ಜನ್ಮಗಳೆಲ್ಲ ನೆನಪಾಗಿ ಬಿಡುತ್ತೆ, ಅವನಿಗೆ ಸ್ಮರಣೆಗೆ ಬಂದ್ಬಿಡುತ್ತಂತೆ. ಅವರೆಲ್ಲ ಹೋಗ್ತಿದ್ದಾರೆ, ಮೋಕ್ಷಕ್ಕೆ ಹೋಗ್ತಿದ್ದಾರೆ, ನೀನೇನು ಮಾಡ್ತಾ ಇದ್ದೀವಿ ಅಂದಾಗ ನಾನು ಮೋಕ್ಷಕ್ಕೆ ಹೋಗ್ತೀನಿ ಅಂತ ರಾಜತನವನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಹೋದ್ನಂತವು. ಹಾಗೆ ಇಲ್ಲೂ ಕೂಡ ಕಿಂಪಶು ಪೂರ್ವದೇಹಿ ಅಂತ ಹೇಳುವಾಗ ಅನೇಕ ಹಿಂದಿನ ಜನ್ಮಗಳೆಲ್ಲ ಸ್ಮರಣೆಗೆ ಬಂತವರಿಗೆ, ಅನೇಕ ಜನ್ಮಗಳ ಸ್ಮರಣೆ ಬಂತು. ಮೊಟ್ಟ ಮೊದಲಿಗೆ ಅವರಿಗೆ ಸ್ಮರಣೆಗೆ ಬಂದದ್ದೇನು ಅಂದರೆ, ಕಿಂಪಶು ಪೂರ್ವದೇಹಿ ಎಂದಾಗ ಪೂರ್ವದೇಹದಲ್ಲಿ ನಾನು ಪಶುವಾಗಿದ್ದೆ ಅನ್ನೋದೇ ಅವರಿಗೆ ನೆನಪಿಗೆ ಬಂತಂತೆ. ಪೂರ್ವಜನ್ಮದಲ್ಲಿ ಇವರು ಪಶುವಾಗಿದ್ರಂತೆ. ಯಾಕೆ ಅಂತ ಹೇಳಿದರೆ, ಇವರು ಎಂಥ ಪಶುವಾಗಿದ್ರು ಅಂದರೆ, ಶ್ರೀಮದ್ ಆಚಾರ್ಯರ ಕಾಲ ಅದು. ಮಧ್ವಾಚಾರ್ಯರ ಕಾಲದಲ್ಲಿ ಮಧ್ವಾಚಾರ್ಯರು ಅವರೆಲ್ಲ ಕಡೆ ಸಂಚಾರ ಮಾಡ್ತಾ ಹೋಗ್ತಿದ್ದಾಗ ಪಾಠ ಮಾಡಬೇಕಾದ್ರೆ ಗ್ರಂಥಗಳು ಬೇಕಲ್ಲ. ಪಾಠ ಮಾಡ್ಲಿಕ್ಕೆ ಅವ್ರಿಗೇನು ಬೇಕಾಗಿಲ್ಲ, ವಾದ ಮಾಡಲಿಕ್ಕೂ ಗ್ರಂಥ ಬೇಕಾಗಿಲ್ಲ. ಆದರೆ ಕೆಲವು ವಾದಿಗಳೇನು ಮಾಡ್ತಿದ್ರು ಅಂದರೆ, ಇವರು ವಾದ ಮಾಡಿ ಇಂಥ ಪ್ರಮಾಣ ಇಲ್ಲಿದೆ ಅಂತ ಹೇಳಿದರೆ ಎಲ್ಲಿದೆ ತೋರಿಸ್ರಿ ಅಂತ ಕೇಳ್ತಿದ್ರಂತೆ. ಕೇಳಿದಾಗ ಅವ್ರಿಗೆ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಗ್ರಂಥ ಹೇಳ್ಕೊಂಡು ಹೋಗ್ತಿದ್ರಂತವ್ರು. ಆ ಗ್ರಂಥ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಅಂತ ಯಾರ ಕೈಲಾಗ್ತಿರ್ಲಿಲ್ಲ, ಅಷ್ಟಿಷ್ಟು ಭಾರ ಹೊತ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಬ್ರಾಹ್ಮಣರು ಮೊದಲೇ ಅನ್ನ ಸಾರು ತಿಳ್ಕೊಂಡಿರ್ತಾರೆ, ಏನು ಗಟ್ಟಿಮುಟ್ಟಿರೋದಿಲ್ಲ ಅವರು. ಅದರಿಂದಾಗಿ ಏನು ಮಾಡಬೇಕು, ಇವಕ್ಕೊಂದು ಎತ್ತು ಇಟ್ಕೊಂಡಿದ್ರಂತೆ. ಆ ಎತ್ತಿನ ಮೇಲೆ ಎಲ್ಲಾ ಗ್ರಂಥಗಳನ್ನು ಹೊರಿಸಿ ಅದನ್ನು ತಗೊಂಡು ಹೋಗ್ತಿದ್ರಂತೆ ಎಲ್ಲ ಕಡೆ. ಇವರು ಎಲ್ಲೆಲ್ಲಿ ಪಾಠಕ್ಕೆ ಕೂತ್ಕೊಳ್ತಿದ್ರು ಅಲ್ಲೆಲ್ಲಾ ಕಡೆಯಲ್ಲೂ ಕೂಡ ಆ ಎತ್ತು ಕೂತ್ಕೊಳ್ತಿತ್ತಂತೆ. ಉಳಿದವರು ನಿದ್ದೆ ಮಾಡ್ತಿದ್ರು ಕೂಡ ಎತ್ತು ಪಾಠ ಕೇಳ್ತಿತ್ತಂತೆ. ಶ್ರೀಮದ್ ಆಚಾರ್ಯರ ಬಾಯಿಂದಲೇ ಪಾಠ ಕೇಳ್ತಾ ಇತ್ತಂತ. ಹಾಗೆ ಪಾಠವನ್ನು ಕೇಳ್ತಾ ಇದ್ದದ್ದು ಬಹಳ ಜಟಿಲವಾದ ಆಚಾರ್ಯರ ಮಾತುಗಳು ಅಂದರೆ ಹಾಗೆ ಅಂದರೆ ಬಹಳ ಅದು ಸೂತ್ರಪ್ರಾಯವಾಗಿರುತ್ತೆ. ಸೂತ್ರಪ್ರಾಯ ಅವರದೆಲ್ಲ ಯಥಾರ್ಥ ಜ್ಞಾನಂ ಪ್ರಮಾಣಂ ಅಷ್ಟೇ. ಅದರಲ್ಲಿ ಪ್ರಮಾಣ ಎಷ್ಟು ವಿಧ ಅಂತ ಕೇಳಿದ ಕೂಡಲೇನೆ ಕೇವಲ ಅನುಪ್ರಮಾಣಂಚ ಅಷ್ಟೇ, ಇಷ್ಟೇ ಮಾತಾಡೋದು. ಕೇವಲ ಅಂದ್ರೆ ಏನು ಗೊತ್ತಿಲ್ಲ, ಅನುಪ್ರಮಾಣ ಅಂದ್ರೆ ಏನು ಗೊತ್ತಿಲ್ಲ, ಆಮೇಲೆ ಮತ್ತೆ ಅದಕ್ಕೆ ವಿವರಣೆ ಕೊಡ್ಬೇಕಷ್ಟೆ. ಹೀಗೆ ಸೂತ್ರಪ್ರಾಯವಾಗಿ ಅದನ್ನು ಹೇಳುವವರು. ಹೀಗೆ ಸೂತ್ರಪ್ರಾಯವಾಗಿ ಹೇಳ್ತಾ ಇದ್ದ ಮಾತುಗಳಾದ್ರಿಂದಾಗಿ ಅದಕ್ಕೆ ವ್ಯಾಖ್ಯಾನ ಬೇಕಿತ್ತು. ವ್ಯಾಖ್ಯಾನ ಇಲ್ಲದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅನ್ನೋ ಸ್ಥಿತಿ. ನೀವೇನೋ ನಮಗೆ ಡೈರೆಕ್ಟ್ ಆಗಿ ಪಾಠ ಮಾಡಿದ್ರಿ, ಮುಂದಿನವರು ಈ ಮಾತುಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಹಾಗೆ ಅಂತ ಕೇಳಿದ್ರಂತೆ ಶಿಷ್ಯರೆಲ್ಲ ಆಚಾರ್ಯ. ಯಾರು ಇದಕ್ಕೆ ವ್ಯಾಖ್ಯಾನವನ್ನು ಯಾರು ಮಾಡುತ್ತಾರೆ, ಇವುಗಳನ್ನೆಲ್ಲ ಅರ್ಥೈಸುವವರು ಯಾರು, ಹೇಗೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಮುಂದಿನವರು ಅಂತ ಕೇಳಿದಾಗ ಶ್ರೀಮದ್ ಆಚಾರ್ಯರು ಎಲ್ಲರೂ ಕುಳಿತಿರುವಾಗ ಅಲ್ಲಿರುವಂಥ ಎತ್ತನ್ನು ತೋರಿಸಿ ವ್ಯಾಖ್ಯಾಸ್ಯ ತೇಷ ಗೋರಾಟ ಅಂತೆ. ಈ ಗೋ ಏನಿದೆ, ಈ ಗೋರಾಟ ಅಂದ್ರೆ ಈ ಎತ್ತು ಏನಿದೆ, ಎತ್ತೇ ಮುಂದೆ ವ್ಯಾಖ್ಯಾನವನ್ನು ಮಾಡುತ್ತೆ ಅಂತ ಹೇಳಿದ್ರಂತೆ. ಎತ್ತೇ ಮುಂದೆ ವ್ಯಾಖ್ಯಾನ ಮಾಡುತ್ತೆ ಅಂದಾಗ ಎಲ್ರಿಗೂ ಸಿಟ್ಟು ಬಂತು ಕೆಲವರಿಗೆಲ್ಲ. ಏನಿದು ನಮ್ಮ ಆಚಾರ್ಯರು ಹೋಗಿ ಹೋಗಿ ಎತ್ತಿಗೆ ಹೇಳ್ತಿದ್ದಾರೆ. ನಮ್ಮಲ್ಲೇ ಇಷ್ಟು ಜನ ಇದ್ವಿ ಬುದ್ಧಿವಂತರು, ಬೇಕಾದಷ್ಟು ಜನ, ನಮ್ಮಲ್ಲೇ ಒಬ್ಬರ ಹೆಸರನ್ನು ಹೇಳ್ಬೋದಿತ್ತು. ನಮ್ಮ ಯಾರ ಹೆಸರನ್ನು ಕೂಡ ಹೇಳದೇನೆ ಯಾವುದೋ ಒಂದು ಕ್ಷುದ್ರ ಪ್ರಾಣಿ ಅದು, ಅಂಥ ಪ್ರಾಣಿಗೆ ಹೋಗಿ ಈ ಗೋವು ಇದನ್ನ ಎಲ್ಲವನ್ನು ಕೂಡ ಎತ್ತು ವ್ಯಾಖ್ಯಾನವನ್ನು ಮಾಡುತ್ತೆ ಅಂತ ಹೇಳ್ತಿದ್ದಾರಲ್ಲ, ಅದು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಬಹಳ ಸಿಟ್ಟು ಬಂತು ಅವರಿಗೆ. ಸಿಟ್ಟು ಬಂದು ಬ್ರಾಹ್ಮಣರೆಲ್ಲರೂ ಕೂಡ ಶಾಪ ಹಾಕಿದ್ರಂತೆ ಆ ಎತ್ತಿಗೆ. ಸರ್ಪದಷ್ಟೋ ಮ್ರಿಯೇತ ಅನ್ನಂತ ಸತ್ಯ. ಸರ್ಪ ಕಚ್ಚಿ ಸಾಯಿಲಿ ಅಂತ, ಹಾಗೆ ತಕ್ಷಕ ಕಚ್ಚಿ ಸಾಯಿಲಿ ಅಂತ ಶೃಂಗಿ ಶಾಪ ಕೊಟ್ಟನೋ ಪರೀಕ್ಷಿತನಿಗೆ, ಹಾಗೆ ಸರ್ಪದಷ್ಟೋ ಮ್ರಿಯೇತ ಅಂತ ಅನೇಕ ಬ್ರಾಹ್ಮಣರೆಲ್ಲ ಸೇರಿಕೊಂಡು ಅದಕ್ಕೆ ಶಾಪ ಹಾಕಿದ್ರಂತೆ. ಆ ಶಾಪವನ್ನ ಹಾಕಿದರೆ ಶಾಪ ಬಂತಲ್ವಾ, ಸರಿಯಾಗಿ ಬ್ರಾಹ್ಮಣರ ಮಾತು ವಿಪ್ರವಾಕ್ಯೋ ಜನಾರ್ದನ ಅಂತ ಹೇಳ್ತಾರೆ. ಬ್ರಾಹ್ಮಣರ ಮಾತು ಸುಳ್ಳಾಗೋದಿಲ್ಲಂತೆ, ಪರಮಾತ್ಮನೇ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾನೆ. ಹಾಗೆ ಬ್ರಾಹ್ಮಣರ ಮಾತಿನಂತೆ ಆ ಗೋವು ಅಂದ್ರೆ ಎತ್ತು ಒಂದು ದಿವಸ ಸರ್ಪ ಕಚ್ಚಿ ಸತ್ತೇ ಹೋಯ್ತು. ಆಗಂದುಕೊಂಡ್ರು ಇನ್ನೆಲ್ಲಿ ಈ ಎತ್ತು ವ್ಯಾಖ್ಯಾನ ಮಾಡುತ್ತದೆ, ಏನಕತೆ ಇದು ವ್ಯಾಖ್ಯಾನ ಮಾಡುತ್ತೆ ಎಂದಿದ್ರು ಮಧ್ವಾಚಾರ್ಯರು ಅಂತ ಮನಸ್ಸಿನಲ್ಲಿ ಅಂದುಕೊಂಡ್ರಂತೆ ಕೆಲವರೆಲ್ಲ. ಹಾಗಂದುಕೊಳ್ಳುವಾಗ ಶ್ರೀಮದ್ ಆಚಾರ್ಯರು
ಅದ್ಭುತವಾದಂಥ ಒಂದು ಪವಾಡವನ್ನು ತೋರಿಸಿದ್ರಂತೆ. ಅದ್ಭುತ, ಪರಮಾದ್ಭುತವಾದ ಪವಾಡ. ಅವರು ಹೇಳಿದ್ರಂತೆ ಶ್ರೀಮದ್ ಆಚಾರ್ಯರು, ಆ ಕಾಲದಲ್ಲಿ ಅವರ ಹತ್ತಿರದಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಿಡಿದುಕೊಂಡು ಆ ನೀರನ್ನು ಮುಟ್ಟಿಕೊಂಡು ಸ್ಪರ್ಶ ಮಾಡಿಕೊಂಡು ಸಮಗ್ರ ದ್ವಾದಶ ಸ್ತೋತ್ರವನ್ನು ಪಾರಾಯಣ ಮಾಡಿದಂತೆ. ದ್ವಾದಶ ಸ್ತೋತ್ರವನ್ನು ಪಾರಾಯಣ ಮಾಡಿ, ನಮಗೆಲ್ಲ ದ್ವಾದಶ ಸ್ತೋತ್ರ ಅಂತ ಕೇಳಿದ ಕೂಡಲೇ ನೈವೇದ್ಯ ಆಗ್ತಾ ಇದೆ ಅಂತ ಅಷ್ಟೇ ನೆನಪಿಗೆ ಬರ್ತದೆ. ನಮಗೆ ಊಟಕ್ಕಾಯಿ ತಿನ್ನ ಅಂತ ಅನಿಸುತ್ತೆ. ಆದರೆ ದ್ವಾದಶ ಸ್ತೋತ್ರ ಊಟಕ್ಕೆ ಹಾಕುವುದು ಮಾತ್ರ ಅಲ್ಲ, ಅದರ ಜೊತೆಗೆ ಅದಕ್ಕಿರುವ ಶಕ್ತಿ ಎಂತಹದ್ದು ಅಂತ ಹೇಳಿದರೆ, ದ್ವಾದಶ ಸ್ತೋತ್ರವನ್ನ ಯಾರು ಪಾರಾಯಣ ಮಾಡ್ತಾರೋ ಅಂಥವರಿಗೆ ಅಪಮೃತ್ಯು ಬಂದ್ರೆ ಅದನ್ನು ಪರಿಹಾರ ಮಾಡುವ ಶಕ್ತಿಯೂ ಕೂಡ ಇದೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಮಧ್ವಾಚಾರ್ಯರು. ಇಡೀ ಸಮಗ್ರವಾದಂಥ ದ್ವಾದಶ ಸ್ತೋತ್ರವನ್ನ ಪಾರಾಯಣ ಮಾಡಿ ಆ ನೀರನ್ನ ತಂದು ಎತ್ತಿನ ಮೇಲೆ ಪ್ರೋಕ್ಷಣೆ ಮಾಡಿದರೆ ಅನಾಯಾಸವಾಗಿ ಮಲಗಿದ ಎದ್ದು ಕೂತಂತೆ ಕೂತ್ಕೊಳ್ತಂತೆ. ಎಂಥ ಶಕ್ತಿ ಇರಬೇಕು ದ್ವಾದಶ ಸ್ತೋತ್ರಕ್ಕೆ. ಅದರಿಂದ ದ್ವಾದಶ ಸ್ತೋತ್ರ ಅಂದ್ರೆ ಅದು ಊಟದ ಸಮಯಕ್ಕೆ ಮಾತ್ರ, ನೈವೇದ್ಯದ ಕಾಲಕ್ಕೆ ಮಾತ್ರ ಹೇಳೋದು ಅಂತ ತಿಳ್ಕೋಬೇಡ್ರಿ. ಅದು ನಿತ್ಯ ಪಾರಾಯಣದ ಗ್ರಂಥ ಅಂತ ತಿಳ್ಕೊಳ್ಳಿ. ಪಾರಾಯಣವನ್ನು ಮಾಡಬೇಕು ನಿತ್ಯದಲ್ಲೂ ಕೂಡ. ಏನಾದರೂ ನಮ್ಮ ಜೀವನಗಳಲ್ಲಿ ಅಪಮೃತ್ಯುಗಳು ಬರ್ತಾ ಇದೆ ಅಂದಾಗ ಆ ಸಂದರ್ಭದಲ್ಲಿ ಈ ದ್ವಾದಶ ಸ್ತೋತ್ರವನ್ನ ಪಾರಾಯಣ ಮಾಡಿದ್ವಿ ಅಂದ್ರೆ ಎಂಥ ಶಕ್ತಿಯನ್ನು ಕೊಡುತ್ತೆ ಗೊತ್ತಾಗ. ಅಸಾಧಾರಣವಾದ ಶಕ್ತಿ ಅದಕ್ಕಿದೆ. ಅಂಥ ಒಂದು ಶಕ್ತಿ ಅದನ್ನು ತೋರಿಸಿಕೊಟ್ಟವರು ಶ್ರೀಮದ್ ಆಚಾರ್ಯರು. ಹಾಗೆ ತೋರಿಸಿ ಆ ಗೋವು, ಆ ಎದ್ದು ಕೂಡುವಂತೆ ಮಾಡಿದರು. ಹಾಗೆ ಎದ್ದ ನಂತರ ಆಮೇಲೆ ಅದೇ ಸೇವೆಯನ್ನು ಮಾಡುತ್ತಾ ಹೋಗ್ತಿತ್ತಂಥದ್ದು. ಆ ಸೇವೆಯನ್ನೇ ಮಾಡುತ್ತಿತ್ತು. ಅದು ಬಹುಶಃ ಆ ಕಾಲದಲ್ಲಿ ಉಳಿದವರೆಲ್ಲರೂ ಕೂಡ ಗ್ರಂಥವನ್ನು ಹೊರಲಿಲ್ಲ. ಗ್ರಂಥಗಳನ್ನೆಲ್ಲ ಕೇಳಿದ್ರು, ಇಲ್ಲ ಅಂತಲ್ಲ. ಇದು ಈ ಎತ್ತು ಮಧ್ವಾಚಾರ್ಯರ ಗ್ರಂಥಗಳನ್ನ ತಾನು ಹೊತ್ತುಕೊಳ್ಳೋದು ಮಾತ್ರ ಅಲ್ಲ, ಪುಸ್ತಕವನ್ನು ಹೊತ್ತೋದು ಮಾತ್ರ ಅಲ್ಲ, ಅದನ್ನು ಮಸ್ತಕಕ್ಕೂ ಇಳಿಸಿಕೊಡುತ್ತಂತೆ. ಅದು ಆ ಜನ್ಮದಲ್ಲೇ ಇಳಿಸಿಕೊಂಡಿತ್ತದು. ಹಾಗಾಗಿ ಅದು ಎಲ್ಲ ತಲೆಯಲ್ಲಿತ್ತು. ಆ ತಲೆಯಲ್ಲಿದ್ದರಿಂದ ಹಿಂದಿನ ಜನ್ಮದ ಸ್ಮರಣೆ ಈಗ ಅಕ್ಷೋಭ್ಯ ತೀರ್ಥರು ಹೇಳುವ ಕಾಲದಲ್ಲಿ ಕಿಂಪಶು ಪೂರ್ವದೇಹೆ ಅಂತ ಹೇಳುವಾಗ ಆ ಕಾಲದಲ್ಲಿ ಅದೆಲ್ಲ ಸ್ಮರಣೆಗೆ ಬಂತು. ಹೌದಲ್ಲ, ನಾನು ಮಧ್ವಾಚಾರ್ಯರ ಶಿಷ್ಯನಾಗಿದ್ದೆ. ಆ ಕಾಲದಲ್ಲಿ ಶಿಷ್ಯನಾದಾಗ ನಾನು ಪುಸ್ತಕಗಳನ್ನು ಹೊರತಾ ಇದ್ದೆ, ನಾನೊಬ್ಬ ಪಶುವಾಗಿದ್ದೆ, ಹೌದು ಅನ್ನೋದೆಲ್ಲ ನೆನಪಿಗೆ ಬಂತಂತೆ. ಅದು ನೆನಪಿಗೆ ಬಂದ ಕೂಡಲೇ ಅಕ್ಷೋಭ್ಯ ತೀರ್ಥರ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ರಂತೆ. ಅವರ ಇಂಗಿತವನ್ನೆಲ್ಲ ಅರ್ಥ ಮಾಡಿಕೊಂಡಂತ ಅಕ್ಷೋಭ್ಯ ತೀರ್ಥರು ಅವರನ್ನ ನಮಸ್ಕಾರ ಎಷ್ಟೊತ್ತು ಮಾಡ್ತಾರೋ ಮಾಡಲಿ ಅಂತ ಚೆನ್ನಾಗಿ ನಮಸ್ಕಾರ ಮಾಡಿಸಿ, ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿಸಿ ಅವರನ್ನು ಶುದ್ಧ ನಮಸ್ಕಾರನ್ನಾಗಿ ಮಾಡಿದ್ರಂತೆ. ನಂತರ ಅಕ್ಷೋಭ್ಯ ತೀರ್ಥರು ಅವರನ್ನು ಹಿಡಿದು ಮೇಲಕ್ಕೆ ಎಬ್ಬಿಸಿ ಅವರಿಗೆ ಪೂರ್ಣಾನುಗ್ರಹವನ್ನು ಮಾಡುತ್ತಾರೆ. ಹೇಗೆ ಅನುಗ್ರಹ ಮಾಡಿದ್ರು, ಏನು ಅನುಗ್ರಹ ಮಾಡಿದ್ರು ಅನ್ನೋದನ್ನ ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣೆ.